ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಒಂದು ಬೆಸ್ಟ್ ಮೋಟಿವೇಶನ್ ವಿಡಿಯೋ ಮಾಡೋಣ ಅನ್ಕೊಂಡಿದೀನಿ. ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಕ್ ಆಗ್ತಾ ಇಲ್ಲ, ಹಾಗೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅದರಿಂದ ಆಚೆಗೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ, ತುಂಬಾ ವೆಯ್ಟ್ ಜಾಸ್ತಿ ಆಗ್ಬಿಟ್ಟು ಯಾವ ತರ ನಾವು ಮುಂದೆ ಜೀವನ ಅಂತ ಗೊತ್ತೇ ಆಗಿರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿ ತಿನ್ಕೊಂಡಿರೋದು, ಮಲ್ಕೊಂಡಿರೋದು. ಸೊ ಅವ್ರಿಗೆ ಅನಿಸ್ತಾ ಇರುತ್ತೆ ಇದರಿಂದ ಆಚೆ ಬರ್ಬೇಕು ಅಂತ, ಬಟ್ ಆಗೋದೇ ಇಲ್ಲ. ಇದು ಬರೀ ವೆಯ್ಟ್ ಲಾಸ್ಗೆ ಅಂತಾನೆ ಎಲ್ಲ ಅನ್ಕೋಬೇಡಿ. ಸೊ ಸಾಮಾನ್ಯವಾಗಿ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಅಲ್ಲಿ ಇರೋಂಥವ್ರು ಎಷ್ಟೇ ಕಷ್ಟಪಟ್ರು ಅಥವಾ ಏನೇ ಮಾಡ್ತಿದ್ರು ಏನು ಮಾಡಕ್ಕಾಗ್ತಾ ಇಲ್ಲ, ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋರ್ಗೆ ತುಂಬಾ ಮೋಟಿವೇಶನ್ ಆಗೋವಂಥದ್ದು. ನಮ್ಮ ತರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರುವಂತ ಎಲ್ಲ ಹೆಣ್ಮಕ್ಳಿಗೂ ತುಂಬಾನೇ ಹೆಲ್ಪ್ ಆಗುವಂತ ವಿಷಯ ಅಂತ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂತ ವಿಡಿಯೋಸ್ಗೋಸ್ಕರ ಮೊದಲನೇದಾಗಿ ಇವತ್ತಿನ ನನ್ನ ವೆಯ್ಟ್ ರಿವ್ಯೂ ಮಾಡ್ತೀನಿ ನೋಡಿ ಇಲ್ಲಿ. ಸೊ ನಿನ್ನೆ ಬಂದ್ಬಿಟ್ಟು 71.850 ಇದ್ದೆ, ಇವತ್ತು ಬಂದ್ಬಿಟ್ಟು 71.650 ಇದ್ದೀನಿ. ವಿತಿನ್ 3 days ಅಲ್ಲಿ 900 grams ಅನ್ನೋದು ಕಡಿಮೆ ಆಗಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟೇ ಅನ್ಕೊಂಡಿದೀನಿ. ಇನ್ನೂ ಚೆನ್ನಾಗಿ ಸಿಗ್ಬೇಕಿತ್ತು. ನಾನು ನೆನ್ನೆನೆ ಹೇಳಿದ್ನಲ್ವಾ, ಯಥೇಚ್ಛವಾಗಿ ಖರ್ಜೂರ ಎಲ್ಲ ಚೆನ್ನಾಗಿ ತಿನ್ಬಿಟ್ಟಿದ್ದೆ. ಅದಾದ್ಮೇಲೆ ಮೊನ್ನೆ ಸೀತಾಫಲ ಅನ್ನೋದು ತುಂಬಾ ಹೈ ಕ್ಯಾಲರಿ. ನೀವಿಷ್ಟು ಒಂದು ಫುಲ್ ಸೀತಾಫಲ ತಿಂದ್ರೇನೆ ನೀವು ಫುಲ್ ಡೇಗೆ ತಿನ್ನೋಷ್ಟು ಫುಡ್ ಅಲ್ಲಿ ಏನ್ ಕ್ಯಾಲೋರೀಸ್ ಇರುತ್ತೋ ಅಷ್ಟು ಒನ್ ಟೈಮ್, ಇಲ್ಲ ಅಂತಂದ್ರೆ ಒನ್ ಟೈಮ್ ತಿನ್ನೋಷ್ಟು ಫುಡ್ ಒಂದು 600 - 700 ಕ್ಯಾಲೋರೀಸ್ ಅಷ್ಟೊಂದು ಇರುತ್ತೆ ಅದರಲ್ಲಿ. ಸೊ ಹಂಗಾಗಿನೇ ಸೀತಾಫಳ ಅನ್ನೋದು ವೆಯ್ಟ್ ಗೈನ್ ಆಗೋರು ತಿನ್ನುವಂಥದ್ದು. ಕೆಲವೊಂದು ನಾನು ಹೇಳ್ತೀನಿ ಸ್ನೇಹಿತರೆ, ಯಾವ ತಿನ್ಬೇಕು, ಯಾವ ತಿನ್ಬಾರ್ದು, ಯಾವ ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದು ಕೂಡ ತುಂಬಾನೇ ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಮುಂದೆ ಬರುವಂತ ವಿಡಿಯೋಸ್ ಅಲ್ಲೂ ಕೂಡ ಹೇಳ್ತೀನಿ. ಇನ್ನ ಬೆಸ್ಟ್ ಮೋಟಿವೇಶನ್ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಿಸ್ಟರ್ಸ್ ಕೇಳ್ತಾ ಇದ್ದಿದ್ದು ಏನು ಅಂತಂದ್ರೆ, ಪ್ಲೀಸ್ ನಮ್ಗೆ ಏನಾದ್ರೂ ವೆಯ್ಟ್ ಲಾಸ್ಗೆ ಮೋಟಿವೇಟ್ ಮಾಡಿ ಅಂತ. ಇನ್ನು ಇಬ್ರು ಇವತ್ತು ಕೂಡ ಕೇಳಿದ್ರೆ, ಹಾಗೆ ಇನ್ನೊಬ್ರು ಕೂಡ ಎಷ್ಟೇ ಕಷ್ಟಪಟ್ರು ಆಗ್ತಾ ಇಲ್ಲ, ಜೀವನ ಪೂರ್ತಿ ಬರೀ ವೆಯ್ಟ್ ಲಾಸ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಆಗಿದೆ. ಇದರಿಂದ ಕೆಲವೊಂದು ಸಲ ಬೇಜಾರಾಗ್ಬಿಡುತ್ತೆ. ಹೌದು, ನಿಜ. ನಾವು ಜೀವನ ಪೂರ್ತಿ ವೆಯ್ಟ್ ಲಾಸ್ ಮಾಡ್ಕೊಂಡೇ ಇರ್ಬೇಕು, ಇಷ್ಟ ಆಗೋ ಫುಡ್ ತಿಂದಿರಾ ಇದೇ ತರ ಇದ್ಬಿಟ್ರೆ ಲೈಫೇ ಬೇಡ ಅನ್ಸ್ಬಿಡುತ್ತೆ, ಬೋರ್ ಅನ್ಸ್ಬಿಡುತ್ತೆ. ಸೊ ಅದರಿಂದ ಹೇಗೆ ಆಚೆ ಬರೋದು ಸ್ವಲ್ಪ ತಿಳಿಸ್ಕೊಡಿ ಸಿಸ್. ನಮ್ಗೆ ವೆಯ್ಟ್ ಲಾಸ್ ಆಗೋರ್ಗ್ ಮಾತ್ರನೇ ಗೊತ್ತು ನಮ್ ಕಷ್ಟ ಏನು ಅಂತ. ನಿಜ ತುಂಬಾ ಸಲ ಅನ್ಕೊಂತೀನಿ ನಾನು ಕೂಡ, ಅಯ್ಯೋ ನಾನು ಏನ್ ಮಾಡ್ತಾ ಇದ್ದೀನಿ. ನನಗ್ ನಿಜ ಬೇರೆಯವ್ರಾಗಿದ್ದಿದ್ರೆ ಇಷ್ಟೊಂದ್ಸಲ ಯೂಟ್ಯೂಬ್ ಬರ್ತಾ ಇರ್ಲಿಲ್ವೇನೋ. ಸ್ಟಾಪ್ ಮಾಡೋದು, ಮತ್ತೆ ಹೋಗೋದು, ಮತ್ತೆ ಹೋಗೋದು. ಅದು ಎಲ್ಲಾನು ನನ್ನ ಒಂದು ಸೋಮಾರಿತನದಿಂದ, ನನಗಿರುವಂತಹ ಕೇರ್ಲೆಸ್ ನೆಗ್ಲಿಜೆನ್ಸಿಯಿಂದಾನೇ ನಾನು ಮಾಡ್ಕೊಳ್ಳೋದು. ಬಿಸಿ ಹೇಳ್ತೀನಿ ಸರಿ. ಸ್ಟಿಚಿಂಗ್ ದೇವ್ರ ದಯೆಯಿಂದ ದೇವ್ರು ನನ್ಗೆ ಅಷ್ಟೋ ಇಷ್ಟೋ ಒಂದು ಸೈಡ್ ನನ್ನ ಒಂದು ಜೀವನಕ್ಕೆ ನನಗೊಂದು ಏನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಒಂದು ಕೆಲಸ ಅನ್ನೋದು ಕಳ್ಸಿಕೊಟ್ಟಿದ್ದಾರೆ ಅಂದ್ರೆ ಅದು ದೇವ್ರು ದಯೆ. ನಾನು ಟೈಲರಿಂಗ್ ಕಲ್ತಿರೋದು. ಸೊ ಅದರಿಂದ ಅಲ್ಪ ಸ್ವಲ್ಪ ಬಿಸಿ ಇದ್ದೀನಿ, ಬಟ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ನನ್ವರ್ಗು ನನ್ನ ಲೈಫ್ ಸ್ಟೈಲೇ ಹೇಳ್ತೀನಿ. ತುಂಬಾ ಆರಾಮಾಗಿ ಒಂದು ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಮಾಡ್ಕೊಂಡು ದಿನಕ್ಕೆ ಒಂದು 3 - 4 ಬ್ಲೌಸ್ ಕಣ್ ಮುಚ್ಕೊಂಡು ಆರಾಮಾಗಿ ಹೊಲಿಬಹುದು. ಬಟ್ ನನಗೆ ಇರೋ ದುರಂಕಾರಕ್ಕೆ, ನನಗಿರೋ ಸ್ವಲ್ಪ ಏನೋ ಹೇಳ್ತಾರಲ್ಲ ಹಂಗೆ ಬೇರೆ ಪದಗಳೆಲ್ಲ ಬರ್ತವೆ, ಬೇಡ. ಸೊ ನನ್ಗಿರೋ ಸ್ವಲ್ಪ ಕೊಬ್ಬು ದುರಂಕಾರಕ್ಕೆ ನಾನ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಅಂದ್ರೆ ಅದು ಕೂಡ ನಾನಾಗ್ ನಾನು ಮಾಡ್ಕೊಂತ ಇಲ್ಲ ಸ್ನೇಹಿತರೆ, ನನ್ನ ಲೈಫ್ ಸ್ಟೈಲ್ ನನ್ನನ್ನ ಆ ತರ ಮಾಡಿಸ್ತಿದ್ದೆ. ಓಕೆನಾ? ಸೊ ಹಂಗಾಗಿನೇ ನೀವು ಫಸ್ಟ್ ಮೊಬೈಲ್ ನೋಡೋದ್ ಬಿಡಿಪ್ಪ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೇನಾದ್ರೂ ಫಸ್ಟ್ ಒಂದ್ ಒಳ್ಳೆ ಲೈಫ್ ಸ್ಟೈಲ್ ಬರ್ಬೇಕು ಅಂತಂದ್ರೆ ನೀವು ಇವಾಗ ನಿಜವಾಗ್ಲೂ ನಗ್ತೀರ. ಎಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಎಷ್ಟು ಜನ ಡೈಲಿ ಮೊಬೈಲಲ್ಲೇ ಕಾಲ ಕಳಿಯೋರು ಇದಾರೆ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದಿನಕ್ಕೆ ಕಮ್ಮಿ ಅಂದ್ರೂ 5 - 6 ಅವರು ಬರೀ ಮೊಬೈಲಲ್ಲೇ ಕಾಲ ಕಳಿಯುವಂತ ಕಾಲ ಬಂದ್ಬಿಟ್ಟಿದೆ ಇವಾಗ. ಯಾಳಾದ ಮೊಬೈಲಿಂದ ನನ್ನ ಲೈಫೇ ಹಾಳಾಗೋಗಿದೆ ಅಂತ ಹೇಳ್ಬೋದು. ನಿಜ, ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ಯಾವಾಗ ನಿನ್ಗೂ ನನ್ಗೂ ಜೋರ್ ಜಗಳ ಆಗುತ್ತೋ, ಯಾವಾಗ ನನಗೆ ಅಷ್ಟು
ತುಂಬ ದೊಡ್ಡ ಜಗಳ ಆಗುತ್ತೆ. ನೀನು ಮೊಬೈಲಲ್ಲಿ ಅಷ್ಟು ಅಡಿಕ್ಟ್ ಆಗಿದ್ಯಾ ಅಂತ. ಪುಣ್ಯಾತ್ಮ ಯಾವಾಗ ಇದ್ಬಿಡ್ತಾನೋ, ಸೊ ಅಷ್ಟರೊಳಗಡೆ ನಾನು ಕೂಡ ಅದನ್ನು ಕಮ್ಮಿ ಮಾಡಬೇಕು ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಮಾಡ್ತಾ ಇದ್ದೀನಿ. ಫಸ್ಟು ಮೊಬೈಲ್ ನೋಡೋದು ಬಿಡಿಪ್ಪ. ನಿಮಗೆ ಏನು ಅವಶ್ಯಕತೆ ಇದೆ, ಇವಾಗ ಒಂದು ವೆಯ್ಟ್ ಲಾಸ್ ನೋಡಬೇಕು, ವೆಯ್ಟ್ ಲಾಸ್ ಜರ್ನಿದ್ ನೋಡಿದ್ರ ಒಂದು ಮೋಟಿವೇಟ್ ಮಾಡಬೇಕು, ನೀವು ದಿನಪೂರ್ತಿ ಕೈಯಲ್ಲಿ ಇಟ್ಕೊಂಡು ಬೇಡಿ, ಓಕೆನಾ. ಎಲ್ಲೋ ಒಂದು ಕಡೆ ಒಂದು ಮೋಟಿವೇಟ್ ವಿಡಿಯೋ ಹಾಕ್ಕೊಂಡು ಇಲ್ಲ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ನೀವು ಕೇಳಿಸ್ಕೊಂತ ಕೆಲಸಗಳು ಮಾಡೋದನ್ನ ಕಲೀರಿ. ಈ ಮೊಬೈಲ್ ಅಂತೂ ಕೈಗೆ ಬಂತು ಅಂತಂದ್ರೆ ನಾಷ್ಟ ಮಾಡೋವಾಗ್ಲೂ ಅದೇ ಇರಬೇಕು, ನೀರು ಕುಡಿತಾನು ಅದೇ ನೋಡ್ತಾ ಇರಬೇಕು. ಇವನ್ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೂ ಕೂಡ ಮೊಬೈಲ್ಗಳಿಲ್ದಿರ ಬಾತ್ರೂಮ್ಗೆ ಹೋಗೋಕೆ ಆಗದಿರೋ ಪರಿಸ್ಥಿತಿ ಬಂದಿರೋಂಥ ಕಾಲಗಳು ಇದೆ. ಸೊ ಹಂಗಾಗಿನೇ ಫಸ್ಟ್ ಮೊಬೈಲ್ನ ಅವಾಯ್ಡ್ ಮಾಡಿ ದಯವಿಟ್ಟು. ನಾನು ಕೂಡ ಆದಷ್ಟು ವಿಡಿಯೋಗೋಸ್ಕರ ಮತ್ತೆ ನನಗೇನಾದರೂ ಸ್ವಲ್ಪ ಇಂಪಾರ್ಟೆಂಟ್ ಮೋಟಿವೇಟ್ ಬೇಕು, ನಾನೇನಾದರೂ ಸ್ವಲ್ಪ ತಿಳ್ಕೋಬೇಕು ಅಂತಂದ್ರೆ ಮಾತ್ರ ಮೊಬೈಲ್ ಬಳಸೋ ಥರ ಇರಬೇಕು. ಅದು ಬಿಟ್ರೆ ನಾನು ಕೂಡ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ನಾರ್ಮಲ್ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಏನಾದರೂ ಒಂದು ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಸ್ವಲ್ಪ ಆದರೂ ಅರ್ನಿಂಗ್ಸ್ ಮಾಡೋ ಥರ ಇಟ್ಕೊಳ್ಳಿ ಸ್ನೇಹಿತರೆ. ಕೆಲಸ ಒಂದಿತ್ತು ಅಂತಂದರೆ ಇವತ್ತೆಲ್ಲ ನಾಳೆ ಅದ್ರ ಬಗ್ಗೆ ಗಮನ ಕೊಡ್ತಾ ನಮ್ಮ ಕೆಲಸನ ಅಭಿವೃದ್ಧಿ ಮಾಡ್ಕೋಬೇಕು. ಕಂಡವ್ರ ವಿಷಯನೆಲ್ಲ ನೋಡಿ ಕಂಡವ್ರನ್ನ ಉದ್ಧಾರ ಮಾಡೋದಕ್ಕಿಂತ ನಾನು ನಿಜ ಹೇಳ್ತೀನಿ, ನಾನೊಂದು ಯೂಟ್ಯೂಬರ್ ಆಗಿ ಈ ಥರ ಹೇಳ್ಬಾರ್ದು, ಬಟ್ ನಾನು ಅದರಿಂದ ತುಂಬ ಎಫೆಕ್ಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಯಾರ್ದೋ ವಿಡಿಯೋ ನೋಡಿ ಯಾರನ್ನೋ ಉದ್ಧಾರ ಮಾಡೋದಕ್ಕಿಂತ ನಮಗೆ ಏನು ಬೇಕು ಅದನ್ನು ಮಾತ್ರ ನೋಡಿ ನಮ್ಮ ಜೀವನನ ಮುಂದಕ್ಕೆ ತಂದ್ಕೋಬೇಕು. ನಾನು ಈಗ ಒಂದು 2 months ಬ್ಯಾಕಿಂದ 2 months ಬ್ಯಾಕ್ 3 months ಬ್ಯಾಕಲ್ಲೇ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ದಿನಗಳಿಂದಾನೇ ಅನ್ಕೊಂತೀನಿ, ಇಷ್ಟು ತಿಂಗಳು ಅಂತ ಜ್ಞಾಪಕ ಇಲ್ಲ, ಬಟ್ ತುಂಬ ದಿನಗಳಿಂದ ಯಾರ್ಯಾರ್ದೋ ಲೈಫ್ ಸ್ಟೈಲು, ತೆಲುಗು ಅಂತೆ, ತಮಿಳ್ ಅಂತೆ, ಕನ್ನಡ ಅಂತೆ, ಎಲ್ಲ ಭಾಷೆಯಲ್ಲೂ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ, ಅವ್ರ ಬೆಳಗ್ಗೆ ಎದ್ದಾಗಿಂದ ಏನು ಮಾಡ್ತಿದ್ರು, ಇವ್ರು ಏನು ತಗೊಂಡ್ರು, ಅವ್ರೇನು ತಗೊಂಡ್ರು, ಅದು ಇದು ಎಲ್ಲ ನೋಡ್ತಿದ್ದೆ ಸ್ನೇಹಿತರೆ. ಅದರಿಂದ ನಮ್ಗೆ ನಯಾ ಪೈಸೆ ರೂಪಾಯಿ ಪ್ರಯೋಜನ ಇರಲ್ಲ ಅಂದಂಗೆ ನಯಾ ಪೈಸೆ ಪ್ರಯೋಜನ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರದ್ದು ಒಂದು ಲೈಫ್ ಸ್ಟೈಲ್ ನೋಡಿಸ್ತಾರೆ, ಅದು ಅವರ ಇದು. ನಿಮ್ಗೆ ಅದರಲ್ಲಿ ಏನಾದ್ರೂ ಒಳ್ಳೇದಿದ್ರೆ ಮಾತ್ರ ತಗೊಳ್ಳಿ ಸ್ನೇಹಿತರೆ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂತಂದ್ರೆ ನಾವ್ ಹಿಂಗೆ ಇರ್ತೀವಿ ನಾರ್ಮಲ್ ಆಗಿ, ಅವರು ನೋಡ್ತಾ ಬೆಳೀತಾ ಎಲ್ಲೋ ಒಂದ್ ಕಡೆ ನಮ್ಗೆ ಜೆಲಸ್ ಆಗ್ಬಿಡುತ್ತೆ. ನಾವ್ ಹಿಂಗೆ ಇದೀವಿ, ಅವ್ರು ನೋಡಿ ಹೆಂಗ್ ಬೆಳೀತಾ ಇದಾರೆ, ನಾವ್ ಹಿಂಗೆ ಇದೀವಿ, ಅವ್ರು ನೋಡಿ ಎಲ್ಲ ತಗೊಂತಾ ಇದಾರೆ, ನೋಡಿ ಯೂಟ್ಯೂಬ್ಗೆ ಬಂದು ಹಂಗೆಲ್ಲ ಮಾಡ್ಕೊಂಡ್ರು, ಹಿಂಗೆಲ್ಲ ಮಾಡ್ಕೊಂಡ್ರು, ಅದು ತಗೊಂಡ್ರು, ಇದು ತಗೊಂಡ್ರು, ಏನೇನೋ ಬಂದ್ಬಿಡುತ್ತೆ. ಮನೆ ತಗೊಂಡ್ರು, ಗೋಲ್ಡ್ ತಗೊಂಡ್ರು, ಅದ್ ಪರ್ಚೇಸ್ ಮಾಡಿದ್ರು, ಇದು ಪರ್ಚೇಸ್ ಮಾಡಿದ್ರು, ಅವಾಗ ತಗೊಂತಾರೆ, ಇವಾಗ ತಗೊಂತಾರೆ. ಯಾಕಂತಂದ್ರೆ ಅವ್ರ ಕೆಲ್ಸದ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿ ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ನಾವು ಬರೀ ಕಂಡವ್ರ ಲೈಫ್ ಸ್ಟೈಲ್ ನೋಡ್ಕೊಂಡು ಅಲ್ಲೇ ಇರ್ತೀವಿ. ಇದು ಎಷ್ಟು ನಿಜ ನೀವು ಹೇಳಿ? ನಿಜ ಹೇಳ್ತೀನಿ, 100% ಇದು ಕರೆಕ್ಟೇ, ಓಕೆನಾ. ಯಾವಾಗಲೇ ಆಗಲಿ ನಮ್ಗೆ ಏನು ಬೇಕೋ, ನನ್ನ ಹಸ್ಬೆಂಡ್ ಅಂತೂ ಅಲ್ಲಲ್ಲೂ ನನ್ನ ಗಂಡ ಅಂತ ಬಂದ್ಬಿಡುತ್ತೆ, ಬೈಕೋಬಿಡಿ, ನಮ್ಮ ಮನೆಯವರು, ಓಕೆನಾ. ನನಗೆ ಅದೊಂದು ರೂಢಿ ಆಗ್ಬಿಟ್ಟಿದೆ. ನನ್ನ ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀನ್ ಯಾವಾಗ್ಲೂ ಕಂಡವ್ರ ಸ್ಟೇಟಸ್ ನೋಡಿ ಕಂಡವ್ರನ್ನ ಉದ್ಧಾರ ಮಾಡ್ತೀಯ, ನಮ್ ಸ್ಟೇಟಸ್ ನೋಡು ನಾವ್ ಹೇಗಿದ್ದೀವಿ, ನೀನ್ ನನಗ್ ಕೈ ಜೋಡ್ಸು, ನೀನ್ ನನ್ ಕೈ ಜೋಡ್ಸು, ₹1 2 10 ರೂಪಾಯಿ ದುಡಿ, ಅದ್ರಲ್ಲಿ ಒಂದು ₹2 ಎತ್ತಿಕ್ಕು, ನಿನಗ್ ದೇವ್ರ ಕೆಲ್ಸ ಕೊಟ್ಟಿದ್ದಾನೆ ಮಾಡು. ಅವ್ರ ಪಾಪ ನಾನು ಯಾವತ್ತೂ ಹೇಳಿಲ್ಲ, ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಾನ್ ದುಡಿಯೋಂತ ಒಂದೇ ₹1 ಕೂಡ ಅವರು ಈಸ್ಕೊಳ್ಳಲ್ಲ. ನಾನು ಪರ್ ಮಂತ್ಗೆ ಒಂದು 5,000ನೋ ಒಂದು 10,000ನೇ ದುಡ್ದೆ ಅನ್ಕೊಳ್ಳಿ, ಒಂದೊಂದು ತಿಂಗಳು ಚೆನ್ನಾಗಿ ಬಿಸ್ನೆಸ್ ಇದು ಸ್ಟಿಚಿಂಗ್ ಎಲ್ಲ ಆಯ್ತು ಅಂದ್ರೆ, ಪ್ರಮಾಣವಾಗಿ ಹೇಳ್ತೀನಿ, ಅವರು ನನ್ನ ಹತ್ರ ₹1 ಕೂಡ ಈಸ್ಕೊಳ್ಳಲ್ಲ. ಇಷ್ಟು ವರ್ಷದಲ್ಲಿ, ಇಷ್ಟು ದಿನದಲ್ಲಿ ನನ್ನ ಹತ್ರ ಅವರು ನನ್ನ ಅರ್ನಿಂಗ್ಸ್ ಅಲ್ಲಿ ₹1 ಕೂಡ ಆಸೆ ಪಡಲ್ಲ. ನೀನೇನಾದ್ರು ಹಂಗಂತ ನಾನು ವೇಸ್ಟ್ ಏನ್ ಮಾಡಲ್ಲ, ಮನೆಗೆ ಏನ್ ಬೇಕೋ ಅದಕ್ಕೆ ಸ್ವಲ್ಪ ಏನಾದ್ರು ಇದ್ ಮಾಡ್ತೀನಿ ಹೊರ್ತು, ಅವ್ರಂತ ನಿಜ ಅದೇ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನೀನ್ ಎಷ್ಟು ದುಡಿದ್ಯಾ, ಅವರು ಸಮ್ಟೈಮ್ಸ್ ಅಂತಾರೆ, ನೀನ್ ದುಡ್ದು ಏನ್ ಮಾಡ್ತಾ ಇದ್ಯಾ, ಏನಾದ್ರು ನಮ್ಮಿಬ್ರಿಗೂ ಕ್ಲಾಶಸ್ ಬಂದಾಗ ನೀನ್ ದುಡ್ದು ಏನ್ ಮಾಡ್ತಾ ಇದ್ಯಾ, ಏನ್ ಮಾಡಿದ್ಯಾ ಅಂತ ಬರೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ನಾನು ಇರೋದು ಹಂಗೆ, ಅವ್ರದಾದ್ರೆ ದುಡ್ಡು ಎಷ್ಟಾದ್ರೂ ಖರ್ಚು ಮಾಡ್ತೀನಿ, ನಮ್ದಾದ್ರೆ ಒಂದು 10-20 ಕೂಡ ಖರ್ಚು ಮಾಡಕ್ಕೆ ಅಯ್ಯೋ ಇಲ್ಲ ನೀನ್ ₹10 ಕೊಟ್ಬಿಡ್ಬೇಕು ಅಂತೀನಿ. ಸೊ ಆತರ ಅಂತಂದ್ರೆ ಅದಿದ್ದೇ ಇದೆ ಮನೆಯಲ್ಲಿ ಅಲ್ವಾ. ಸೊ ಆತರ ಇರ್ತೀನಿ. ಬಟ್ ನಾವು ಅವ್ರಿಗೆ ನಮ್ ಕೈಲಾದಷ್ಟು ಏನಾದ್ರೂ ಒಂಚೂರು ಹೆಲ್ಪ್ ಮಾಡ್ಬೇಕು. ಅವ್ರವರೆಗೂ ಬೇಡ ಕಣ್ರಿ, ನಮಗೆ
ಒಂದ್ ಕಡೆ ಹೋಗಿದೀವಿ, ಏನೋ ಒಂದ್ ಸಮಯ ಸಂದರ್ಭ ನಮ್ಮ ಹತ್ರ ನಮ್ಮ ಪರ್ಸಿಂದ ನಾವು ದುಡ್ದಿರೋಂಥ ಒಂದು 10 ರೂಪಾಯಿ ಎತ್ತಿ ಖರ್ಚು ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು. ಸೊ ಅದಕ್ಕೋಸ್ಕರನೇ ನಾನು ಹೇಳೋದು, ಮನೆಯಲ್ಲಿರುವಂತ ಹೆಣ್ಮಕ್ಳು ಫಸ್ಟ್ ಈ ಮೊಬೈಲ್ಗಳಿಂದ ಆಚೆ ಬಂದು ನಿಮಗೆ ಏನ್ರಲ್ಲಿ ಟ್ಯಾಲೆಂಟ್ ಇದೆ, ನೀವ್ ಏನ್ ಮಾಡಬಲ್ರಿ, ಆರಾಮಾಗಿ ಕಲಿಯೋಂಥದ್ದು ಏನಪ್ಪಾ ಅಂತಂದ್ರೆ ಸ್ಯಾರಿ ಕುಚ್ಚು ಕಟ್ಟೋದಾಗಿರ್ಬೋದು, ಸ್ಯಾರಿಗೆ ಅದೇ ಬ್ಲೌಸಸ್ಗೆ ಹುಕ್ಕು, ಎಮ್ಮಿಂಗು, ಜಿಗ್ಜಾಗ್ ಮಾಡೋದು, ಮಿಷನ್ ಒಂದಿತ್ತು ಅಂತಂದ್ರೆ ನಿಜ ಹೇಳ್ತೀನಿ ಯಾವತ್ತು ಇದಾಗಲ್ಲ. ಇವತ್ತಲ್ಲ 1 ವರ್ಷಕ್ಕಾದ್ರೂ ನೀವು ಇಂಪ್ರೂವ್ ಆಗೇ ಆಗ್ತೀರಾ. ಒಂದ್ಸಲ ತಾಯಿ ನಮ್ಮಮ್ಮ ಟೈಲರಿಂಗ್ ದೇತೆ ನಮ್ಮನ್ ಕೈ ಹಿಡಿದ್ಲು ಅಂದ್ರೆ ನಿಜವಾಗ್ಲೂ ಬಿಡಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ಯಾಕೆ ಅಂತಂದ್ರೆ ಒಂದು ಸರ್ಟನ್ ಟೈಮ್, ಒನ್ಸ್ ಅಪಾನ್ ಎ ಟೈಮ್ ಅನ್ಕೊಳ್ರಿ, ನಾನು ಅವ್ರನ್ನೆಲ್ಲ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ನೆಲ್ಲ ನನ್ಗೆ ಯಾಕೆ ಕಸ್ಟಮರ್ ಬರ್ತಾ ಇರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದುಂಟು, ಅದ್ದಿದ್ದುಂಟು. ಸೊ ನಾನು ಮಾಡ್ತಾ ಇರೋ ತಪ್ಪುಗಳನ್ನ ನಾನು ನೋಡ್ಕೊತಾ ಇರಲಿಲ್ಲ. ನನ್ಗೆ ಹೆಂಗೆ ಅಂತಂದ್ರೆ, ಒಂದು ಕಸ್ಟಮರ್ ಸಿಕ್ಕಿದಾಗ ಅವ್ರು ಒಂದು ಬ್ಲೌಸ್ ಕೊಟ್ರೆ, ಅಯ್ಯೋ ಈ ಬ್ಲೌಸ್ ಹೆಂಗಾದ್ರೂ ಅವ್ರಿಗೆ ಫಿಟ್ ಮಾಡಿ ಕಳಿಸ್ಬಿಟ್ರೆ ಸಾಕಪ್ಪ, ಆಮೇಲೆ ಬರ್ದಿರ ಇರ್ಲಿ, ಭಲೆ ತಲೆ ತಿಂತಾರೆ, ಅದು ಲೂಸು ಇದು ಲೂಸು ಅಂತಾರೆ. ಇದೇ ತರ ಥಿಂಕ್ ಮಾಡ್ತಿದ್ದೆ ಸ್ಟಾರ್ಟಿಂಗಿಗೆ ಒಂದು 7-8 ವರ್ಷದಿಂದ ಅನ್ಕೊಳ್ಳಿ. ಆವಾಗ ನಾನು ಅನ್ಕೊಂತಿದ್ದಾಗ ಯಾರಾದ್ರೂ ಅಷ್ಟೇ, ಅವ್ರು ಕರೆಕ್ಟಾಗಿ ನಾವು ಫಿಟ್ಟಿಂಗು ಫಿನಿಶಿಂಗ್ ಕೊಟ್ಟಿಲ್ಲ ಅಂದ್ರೆ ಅವ್ರು ನಮ್ಮ ಕಡೆ ತಲೆನೂ ಹಾಕಿ ನೋಡಲ್ಲ ಅಲ್ವಾ. ಸೊ ಹಂಗಿರ್ತಿತ್ತು ನನ್ನ ಪರಿಸ್ಥಿತಿ ಸುಮಾರು ವರ್ಷದವರೆಗೂ. ಈಗ ಒಂದು 3-4 ಇಯರ್ಸ್ ಬ್ಯಾಕ್ ಇಂದಾನು ನೀವು ಹಂಗೆ ಅನ್ಕೊಳ್ಳಿ ನನ್ನ ಪರಿಸ್ಥಿತಿ. ಒಂದ್ಸಲ ಬಂದಿದ್ ಕಸ್ಟಮರ್ ಒಂದ್ಸಲ ಬರ್ತಾ ಇರ್ಲಿಲ್ಲ. ಯಾರಿಗೋ ನನ್ನ ಅದೃಷ್ಟಕ್ಕೆ ಒಬ್ರಿಗೋ ಇಬ್ರಿಗೋ ಫಿಟ್ಟಿಂಗ್ ಸರಿ ಹೋದ್ರೆ ಬರ್ತಿದ್ರು, ಬಿಟ್ರೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಯಾವಾಗ್ಲೂ ಇನ್ನೊಂದ್ ಏನಂತಂದ್ರೆ, ಅವ್ರು ನನ್ನ ಹತ್ರ ಹೊಲ್ಸ್ಕೊಂಡು ಹೋಗಿ ಇನ್ನೊಂದಿಬ್ರು ಕೊಡ್ಬೇಕು ಅನ್ಕೊಂಡಿರೋರ್ಗೆ ಹೇಳಿದ್ರು ಅಂದ್ರೆ ಬರೋ ಕಸ್ಟಮರ್ಸು ಬರಲ್ಲ ಅಲ್ವಾ. ಸೊ ಹಂಗೆ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು, ನಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲಿ ಯಾರೋ ಒಬ್ರು ನಮ್ಮನ್ಗಳಿದೆ ಒಳ್ಳೇದ್ ಬಯಸ್ತಾರೆ ಹೊರತು ಯಾರೂನು ಹೇಳಲ್ಲ, ಸ್ನೇಹಿತರೆ ನೀನ್ ಈ ತರ ಮಾಡ್ಕೋ, ಈ ತರ ಕಸ್ಟಮರ್ ಬರ್ತಾರೆ, ಈ ತರ ನೋಡ್ಕೊ ಅಂತ ಯಾರು ಹೇಳಲ್ಲ. ನನಗೆ ಒಬ್ರು ಪರಿಚಯದವ್ರು ಹೇಳಿದ್ರು, ನೀನು ಒಂದು ಬ್ಲೌಸ್ ನ 1 ಅವರ್ ಅಲ್ಲ 2 ಅವರ್ ಹೊಲಿ, ಫಸ್ಟ್ ಫಿನಿಶಿಂಗ್ ಅನ್ನೋದನ್ನ ಕಲಿ, ಫಿಟ್ಟಿಂಗ್ ಮಾಡೋದನ್ನ ಕಲಿ. ಒಂದು ಕಸ್ಟಮರು ನಿನ್ನ ಹತ್ರಕ್ ಬಂದ್ರೆ ನೀನ್ ಈ ಏರಿಯಾ ಬಿಟ್ಟೋಗೋವರ್ಗು ನಿನ್ನನ್ ಬಿಡಬಾರ್ದು. ಸೊ ನೀನ್ ಆ ತರ ಅವ್ರನ್ನ ಆಕಟ್ಕೋಬೇಕು, ಅಂದ್ರೆ ಆಕರ್ಷಣೆ ಮಾಡ್ಕೋಬೇಕು ನಿನ್ ಸ್ಟಿಚಿಂಗು ನಿನ್ ಫಿಟ್ಟಿಂಗ್ ಇಂದ ಅಂತ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತೀನಿ ನಿಜವಾಗ್ಲೂನೆ. ಯಾವಾಗ್ಲೂ ಅಷ್ಟೇ ಅವ್ರನ್ನ ನೆನ್ಸ್ಕೊಂತಾ ಇರ್ತೀನಿ. ಸೊ ಅವ್ರು ಹೇಳಿದ್ದೆ ನನ್ಗೆ, ನೀನ್ ಈ ತರ ಮಾಡ್ಕೋ, ಫಸ್ಟ್ ಫಿಟ್ಟಿಂಗು ಫಿನಿಶಿಂಗ್ ಎಲ್ಲಾನು ನೀನ್ ಕಲಿ ಅಂತ ಹೇಳಿದ್ರು. ಒನ್ಸ್ ನಾನು ಯಾವಾಗ ಹೌದಲ್ವಾ ಓಕೆ ಅದನ್ನ ನಾನು ಯಾವಾಗ ಕಲ್ತನೋ, ನನಗೆ ಅವಾಗ ಒಂದು 10 ಜನ ಇದ್ದಿದ್ ಕಸ್ಟಮರು ಇವಾಗ್ಗೆ ಈ 3-4 ಇಯರ್ಸ್ ಅಲ್ಲಿ ಒಂದು 70-80 ಜನ ಕಸ್ಟಮರ್ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಷ್ಟು ಜನ 70-80 ಜನ ಕಸ್ಟಮರ್ ಇದ್ದಾರೆ ಅಂದ್ರೆ ಅಷ್ಟೊಂದು ಇಲ್ಲ, ಬಟ್ ಹೇಳೋದು. ನಾನು ಅವಾಗ ಒಂದು ತಿಂಗಳಿಗೆ ಒಂದು 10 ಬ್ಲೌಸ್ ಹೊಲಿತಾ ಇರೋವಳು ಈಗ ತಿಂಗಳಿಗೆ ಒಂದು 70-80 ಬ್ಲೌಸ್ ಹೊಲಿಯೋಷ್ಟು ಟ್ಯಾಲೆಂಟೆಡ್ ಆಗಿದ್ದೀನಿ ಅಂತಂದ್ರೆ ಅದು ಮೇಯ್ನ್ ನಾವು ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆ ಇರಬೇಕು. ಸೊ ಫಿಟ್ಟಿಂಗು ಫಿನಿಶಿಂಗು ಯಾವುದೇ ಒಂದು ಕೆಲಸ ಆಗ್ಲಿ, ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿರ್ಬೇಕು. ಅದರಿಂದ ನಮಗ್ ಕೊಡುವಂತ ಕಸ್ಟಮರ್ ಅದೇನೇ ಕೆಲಸ ಆಗಿರ್ಲಿ ಸ್ಯಾಟಿಸ್ಫೈ ಆಗಿ ಮತ್ತೆ ನಮ್ಮನ್ನ ಹುಡ್ಕೊ ಬರ್ಬೇಕು. ಸೊ ಆ ತರ ಮಾಡೋದನ್ನ ಕಲ್ತ್ಕೋಬೇಕು. ಸೊ ಹಂಗಾಗಿನೇ ನೀವು ಆರಾಮಾಗಿ ಟೈಲರಿಂಗ್ ಕಲಿಬಹುದು ಮನೇಲೆ ಕೂತ್ಕೊಂಡು. ಇವಾಗ ಏನ್ ಸ್ಯಾರಿ ಫ್ರೀ ಪ್ಲೀಟಿಂಗ್ ಬಂದಿದೆ, ಮೇಕಪ್ ಮಾಡ್ಕೊಳ್ಳೋದು, ಮೇಕಪ್ ಕಲಿಯೋಂಥದ್ದು ತುಂಬಾ ಇದೆ ಸ್ನೇಹಿತರೆ. ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಮನೆಯಲ್ಲೇ ಇದ್ದು ತುಂಬಾ ಅರ್ನಿಂಗ್ಸ್ ಮಾಡೋವಂತ ಚಾನ್ಸಸ್, ತುಂಬಾ ಅವಕಾಶಗಳಿದೆ. ನೀವು ಅದನ್ನ ಉಪಯೋಗಿಸ್ಕೊಂಡು ನಿಮಗೋಸ್ಕರ ನೀವು ಸೆಲ್ಫ್ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈವನ್ ನಾವು ಒಂದು ಡಯಟ್ ಮಾಡ್ಬೇಕು ಅಂತಂದ್ರೂ ಕೂಡ ನಮಗೆ ಬೇಕಾದಂತಹ ಒಂದಷ್ಟು ಫುಡ್ಸ್ ಬೇಕಾಗುತ್ತೆ. ಈಗ ಒಂದು ಪ್ರೋಟೀನ್ ತಗೋಬೇಕು ಅಂದ್ರೆ ಪನ್ನೀರ್ ಬೇಕಾಗುತ್ತೆ, ಟೋಫು ಬೇಕಾಗುತ್ತೆ, ಚಿಕನ್ ಬೇಕಾಗುತ್ತೆ. ಮನೆಯವ್ರಿಗೂ ತಂದ್ಕೊಡ್ತೀವಿ ಇಲ್ಲ ಅಂತ ಅಂದಿಲ್ಲ, ಬಟ್ ನಮ್ಗೆ ಅಂತ ಒಂದು ಸಪ್ರೇಟ್ ಖರ್ಚು ಇರುತ್ತಲ್ವಾ. ಇವಾಗ ಡಯಟ್ ಮಾಡ್ಬೇಕು ಅಂದ್ರೆ ಯಥೇಚ್ಛವಾಗಿ ಕ್ಯಾರೆಟ್ ಸೌತೆಕಾಯಿ ತಿನ್ಬೇಕು. ಅದಾದ್ಮೇಲೆ ಈಗ ಸ್ವೀಟ್ ಕಾರ್ನ್ ಬೇಕಾಗುತ್ತೆ, ಫ್ರೂಟ್ಸ್ ತಗೋಬೇಕಾಗುತ್ತೆ, ಇಷ್ಟೊಂದೆಲ್ಲ ಇರುತ್ತೆ. ಸೊ ನಮ್ಗೆ ಅಂತ ಒಂದ್ ಸ್ವಲ್ಪ ದುಡ್ಡಿತ್ತು ಅಂತಂದ್ರೆ ನಮ್ದು ಅಂತ ಒಂದು 100 ರೂಪಾಯಿ ತಗೊಂಡೋಗಿ ನಮ್ಗೆ ಏನ್ ಬೇಕೋ ಡಯಟ್ ಫುಡ್ ಅಥವಾ ಬೇರೆ ಇನ್ನಿತರ ಏನೇ ಆಗಿರ್ಲಿ ತಗೋಬಹುದಲ್ವಾ. ಸೊ ಹಂಗಾಗಿ ನೀವು ಫಸ್ಟ್ ನೀವ್ ಏನ್ ಮಾಡಬಲ್ರಿ, ನೀವೇನ್ರಲ್ಲಿ ಚೆನ್ನಾಗಿದ್ದೀರಾ ಅಂತ ನೋಡ್ಕೊಂಡು ನೀವು ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಅನ್ನೋದನ್ನ ಮಾಡೋದು ಕಲೀರಿ. ಅದು ದಿನೇ 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 ನಮ್ಮನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಏನು ಬರ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಅನ್ನೋದು ಮಾತ್ರ
ಮಾತ್ರ ಇಟ್ಕೋಬೇಡಿ. 1 ವರ್ಷ ಆದ್ರೂ ತಾಳ್ಮೆ ಅನ್ನೋದು ತುಂಬಾ ತುಂಬಾ ಮುಖ್ಯ. ನೀವು ಒನ್ಸ್ ಪಿಕಪ್ ಆದ್ರಿ ಅಂತಂದ್ರೆ ಈವನ್ ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇ ಸ್ನೇಹಿತರೆ. ನೀವೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ, ಆರಾಮಾಗಿ ಮಾಡಿ. ಒಂದು 100 ವಿಡಿಯೋವರೆಗೂ ನಂದಲ್ಲ, ನಾನೇನು ಮಾಡ್ತಾನೆ ಇಲ್ಲ ಅನ್ನೋ ತರ ನೀವು ಕಷ್ಟಪಟ್ಟು ಎಫರ್ಟ್ ಹಾಕಿ ಅದರಲ್ಲಿ ಯಾವುದೇ ಒಂದು 2 ವಿಡಿಯೋ ವೈರಲ್ ಆದ್ರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ರನ್ ಆಗುತ್ತೆ. ಆಮೇಲೆ ಎಲ್ರು ನೋಡ್ತಾ ಹೋಗ್ತಾರೆ ಅನ್ನೋದು ನಾನು ಹೇಳ್ತಾ ಇರೋದು. ಸೊ ಹಂಗೇನೆ ಸ್ವಲ್ಪ ಕಷ್ಟಪಡಿ. ಯಾವುದೇ ಆಗ್ಲಿ ಕಷ್ಟಪಟ್ರೇನೆ ಪ್ರತಿಫಲ ಅನ್ನಂಗೆ. ಈವನ್ ನಮ್ಮ ವೆಯ್ಟ್ ಲಾಸು ಕೂಡ ಅಷ್ಟೇ. ನಾವು ಸುಮ್ಮನೆ ಕುತ್ಕೊಂಡಿದ್ದು ವೆಯ್ಟ್ ಲಾಸ್ ಆಗಿಲ್ಲ. ಬೆಳಗ್ಗೆ ಒಂದು ಬಿಸಿನೀರು ಕುಡಿದ್ಬಿಟ್ಟು 1 ಅವರ್ ವಾಕ್ ಹೋಗ್ಬಿಟ್ಟಿದೀನಿ, ಆಮೇಲೆ ಚೆನ್ನಾಗಿ ತಿಂತೀನಿ, ಅಯ್ಯೋ ನಾನು ತಿಂದಿರೋದನ್ನ ಮರ್ತೋಗ್ತೀವಿ. ಈ 1 ಗ್ಲಾಸ್ ನೀರುನು 1 ಅವರ್ ವಾಕಿಂಗ್ ಮಾಡೋದ್ರ ಮಾತ್ರನೇ ಮೈಂಡಲ್ಲಿ ಇರುತ್ತೆ. ಸೊ ಹಂಗಲ್ಲ, ಒಂದು ಡೈಲಿ ರೊಟೀನ್ ನ ಕ್ರಿಯೇಟ್ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಳ್ಳಿ. ಓಕೆನಾ? ನಮ್ದು ಅಂತ ಒಂದು ಸೆಲ್ಫ್ ಅರ್ನಿಂಗ್, ನಮಗೋಸ್ಕರ ನಾವೇನಾದ್ರೂ ಒಂದು 10 ರೂಪಾಯಿ ಖರ್ಚು ಮಾಡ್ಕೊಳ್ಳೋ ತರ ಏನಾದ್ರೂ ಒಂದು ಹೆಣ್ಮಕ್ಳು ಅರ್ನಿಂಗ್ಸ್ ಅಲ್ಲಿ ಇರಲೇಬೇಕು. ಓಕೆನಾ? ಇದು ಒಂದಾಯ್ತಾ. ನೆಕ್ಸ್ಟ್ ಲೈಫ್ ಸ್ಟೈಲ್. ನಾನು ಯಾವಾಗ್ಲೂ ಹೇಳ್ತೀನಿ, ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಿತ್ತು ಕೆಲವೊಂದು ಪಾಯಿಂಟ್ಸು. ವಿಡಿಯೋ ತುಂಬಾ ಲೆಂತ್ ಆಯ್ತು ಅಂತಂದ್ರೆ ಬೈಕೋಬೇಡಿ. 30 ಆದ್ರೂ ಆಯ್ತು, 40 ಆದ್ರೂ ಆಯ್ತು. ಯಾಕಂತಂದ್ರೆ ನಾನು ಇವತ್ತು ಫುಲ್ ಡೀಟೇಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಯಾಕಂತಂದ್ರೆ ಇದೆಲ್ಲ ನನ್ಗೆ ಆಗಿರುವಂತದ್ದು, ನಾನು ಕೂಡ ಇದು ಮಾಡಿರುವಂತದ್ದು. ಸೊ ನನ್ನಿಂದ ಒಂದ್ ಇಬ್ರಿಗಾದ್ರೂ ಹೆಲ್ಪ್ ಆದ್ರೆ ಐ ಆಮ್ ಸೋ ಹ್ಯಾಪಿ. ಓಕೆನಾ? ಅಕ್ಕ ಹೇಳಿದ್ದನ್ನೇ ಹೇಳ್ತೀರಾ ಅನ್ನೋರ್ಗೆ ಏನಾದ್ರೂ ಬೇಜಾರಾದ್ರೆ ದಯವಿಟ್ಟು ಆರಾಮಾಗಿ ಸ್ಕಿಪ್ ಮಾಡಿ. ಓಕೆನಾ? ನಿಮ್ಗೆ ಇದೊಂದು ಮ್ಯಾಟರ್ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಆರಾಮಾಗಿ ಸ್ಕಿಪ್ ಮಾಡಬಹುದು. ಇನ್ನೊಂದು ವಿಡಿಯೋ ಲೆಂತ್ ಆಗಿದೆ ಅಂತ ಕೂಡ ಬೇಜಾರ್ ಮಾಡ್ಕೋಬಾರ್ದು. ಓಕೆನಾ? ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವ ತರ ಲೈಫ್ ಸ್ಟೈಲು ಅಂತಂದ್ರೆ, ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದು. ಏನಾದ್ರೂ ಪ್ರಯತ್ನ ಪಟ್ಟು ನಾನು ಕೂಡ ಇವಾಗ 7:30 ಹಂಗೋ ಹಿಂಗೋ 6:15 ಬಂದಿದ್ದೀನಿ ಕಣ್ರಿ. ಪ್ರಾಮಿಸು ಮಾಡ್ತಾ ಇದ್ದೀನಿ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟ್ ಆಗ್ತಾ ಇದ್ದೀನಿ. ರಾತ್ರಿ ಆದಷ್ಟು ಬೇಗ ಮಲ್ಕೊಳ್ಳೋದನ್ನ ಮಾಡಬೇಕು. ಓಕೆನಾ? ಇನ್ನೊಂದು ಏನಪ್ಪಾ ಅಂತಂದ್ರೆ, ಡೈಲಿ ಇವಾಗ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋದು ಅಥವಾ ನಮ್ಮ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನ ಇರೋವರೆಗೂ, ನಾವಿವಾಗ ನಾಳೆ ಸಾಯ್ತೀವಿ ಅನ್ನೋವರೆಗೂ ನಮ್ಮ ಲೈಫ್ ಸ್ಟೈಲ್ ಅದೇ ತರ ಇರಬೇಕು. ಒಂದು 20-30 ವರ್ಷ ಇರ್ತೀವೋ, 40 ವರ್ಷ ಇರ್ತೀವೋ, ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷನೂ ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನೋದು ನಾರ್ಮಲ್ ಆಗೇ ಇರಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ದೇವ್ರ ಸಾಂಗ್ ಕೇಳೋದು, ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಮೇಲೆ ಕೆಲಸಗಳನ್ನೆಲ್ಲ ಒಂದು ಟೈಮ್ ಟೇಬಲ್ ಹಾಕೊಂಡು ಇಷ್ಟಿಷ್ಟಕ್ಕೆ ನಾನೇ ಇನ್ನೂ ಕಲಿತಾ ಇದ್ದೀನಿ. ಯಾವಾಗ್ಲೇ ಆಗ್ಲಿ ನಾವು ಒಬ್ರಿಗೆ ಹೇಳ್ತೀವಿ ಅಂತಂದ್ರೆ ನಾವು ಮಾಡಿ ಅದರಿಂದ ಚೆನ್ನಾಗಿದಾಗಿದ್ರೆ ಹೇಳ್ಬೇಕು. ಬಟ್ ನಾನು ನಿಮ್ ಜೊತೆಗೆ ನಾನು ಅದನ್ನ ಕಲಿಬೇಕು ಅಂತ ನಾನು ಇದ್ ಮಾಡ್ಕೊಂತ ಇದ್ದೀನಿ. ಒಂದಿಷ್ಟು ಟೈಮ್ ವರ್ಗು ಇಟ್ಕೊಬಿಟ್ಟು ಅಷ್ಟರೊಳಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈ ಮೊಬೈಲ್ ನೋಡೋದನ್ನ ಪ್ರಾಮಿಸ್ ಹೇಳ್ತೀನಿ, 80% ನಮ್ಮ ಒಂದು ಲೈಫ್ ಸ್ಟೈಲ್ಗಳು ಈಗ ಬಂದಿರೋ ಇದರಿಂದ ಹಾಳಾಗಿರೋದೇ ಈ ಮೊಬೈಲ್ ಇಂದ. ನಾನೇ ಹೇಳ್ತೀನಲ್ಲ, ನನ್ನ ಮೊಬೈಲು ತುಂಬಾ ನನ್ನ ಇದಾಗ್ಬಿಟ್ಟಿದೆ. ಅರ್ಧ ಡಿಪ್ರೆಷನ್ಗೆ ಹೋಗೋದಕ್ಕೆ ಕಾರಣ ಆ ಮೊಬೈಲು. ಸೊ ಹಂಗಾಗಿನೇ ಆ ಮೊಬೈಲನ್ನ ಇಷ್ಟರವರೆಗೂ ಮುಟ್ಟಬಾರ್ದು. ಅಥವಾ ಮುಟ್ಟಿದ್ರು ಒಂದ್ ಕಡೆ ಎಲ್ಲೋ ಬಿಸಾಕ್ಬಿಟ್ಟು ಒಂದು ಮೋಟಿವೇಶನ್ ವಿಡಿಯೋ ಹಾಕೊಳ್ಳಿ. ನಾನು ಅವಾಗ್ಲೇ ಹೇಳ್ದಂಗೆ ಬರೀ ಕಂಡವ್ರ ವಿಷಯಗಳು ನೋಡೋದಕ್ಕಿಂತನೂ ಒಂದು ಮೋಟಿವೇಶನ್ ವಿಡಿಯೋ ಹಾಕೊಳ್ಳಿ. ತುಂಬಾ ಜನ ಮೋಟಿವೇಟ್ ಮಾಡ್ತಾರೆ. ನಮ್ಮ ಕನ್ನಡದಲ್ಲೂ ಇದ್ದಾರೆ, ನಿಮ್ ತೆಲುಗು ಬರುತ್ತಾ, ತೆಲುಗು, ಹಿಂದಿ, ಇಲ್ಲ ಅಂತಂದ್ರೆ ಒಂದು ಈ ಸ್ಟೋರೀಸ್ ಹೇಳ್ತಾರೆ ನೋಡಿ, ಈ ತರ ಇದ್ರು, ಈ ತರ ಆಗಿತ್ತು, ಈ ತರ ಇದ್ರು, ಈ ತರ. ಅದರಿಂದ ಒಳ್ಳೆ ಪಾಯಿಂಟ್ ಸಿಗುತ್ತೆ. ಸ್ಟೋರೀಸ್ ಕೇಳ್ತಾ ಇದ್ರೆ ನಮ್ಗೆ ಒಂದು ಮೋಟಿವೇಟ್ ಆಗುತ್ತೆ. ಇಲ್ಲ ನಮ್ಮ ಮೈಂಡ್ ಅನ್ನೋದು ಆ ಸ್ಟೋರಿ ಮುಂದೆ ಬಂದು ಹೋಗ್ತಾ ಇದ್ದಾಗ ಒಂದು ಮೈಂಡ್ ಫ್ರೆಶ್ ಇರುತ್ತೆ. ಒಂದು ಕೆಲಸ ಮಾಡ್ಕೊಂಡು ಆ ತರದ್ದು ಸ್ಟೋರೀಸ್ ಏನಾದ್ರು ಕೇಳ್ಕೊಂಡು ಮಾಡ್ತಾ ಇರಿ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ ನಾನು ಅದೇ ಹೇಳ್ತಾ ಇದ್ದೀನಲ್ವಾ, ಇನ್ನೊಂದು ಬೇರೆಯವ್ರ ಬಗ್ಗೆ ಜಾಸ್ತಿ ಮಾತಾಡೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಟ್ಬಿಡಿ. ಅವ್ರು ಹಿಂಗಿದ್ದಾರೆ. ನಾನು ಯಾವಾಗ್ಲೂ ನಾನೇ ಥಿಂಕ್ ಮಾಡ್ತೀನಿ. ನಾನು ನನ್ನ ಬಗ್ಗೆನೇ ಹೇಳ್ತೀನಿ, ಬೇರೆಯವ್ರದ್ದು ಯಾರ್ದು ಎಕ್ಸಾಂಪಲ್ ತಗೊಳಲ್ಲ. ನಾನು ಯಾವಾಗ್ಲೂ ನಾನೇ ಹೇಳ್ಬಾರ್ದು ನಾನು ವಿಡಿಯೋದಲ್ಲಿ, ಆದ್ರೂ ನಾನು ಹೇಳ್ತೀನಿ. ಯಾಕಂತಂದ್ರೆ ಅವ್ರು ಯಾರು ನೋಡಲ್ಲ, ಆದ್ರೂ ನೋಡಿದ್ರು ನೋ ಪ್ರಾಬ್ಲಮ್. ಈಗ ನನ್ಗೊಂದು ಸರ್ಟನ್ ಫ್ರೆಂಡ್ಸ್ ಅಂತ ಇದ್ದಾರೆ. ಆ ಫ್ರೆಂಡ್ಸ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಇದ್ದಾಗಿಂದ ನಾನು ಹೆಂಗಿದ್ದೀನೋ ಹಂಗೆ ಇದ್ದೀನಿ ಸ್ನೇಹಿತರೆ. ಅಂತಂದ್ರೆ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಒಳ್ಳೆ ಮನ್ಸು ಮಾತ್ರ ಇದೆ. ನಾನು ಯಾವಾಗ್ಲೂ ನನ್ನ ಮನ್ಸನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ಕೊಂತೀನಿ. ಒಬ್ರು ಕೆಟ್ಟದ್ ಬಯಸಲ್ಲ ಸ್ನೇಹಿತರೆ. ಇನ್ನೊಂದು ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ಅಂತ ಅದು ಜೆಲ್ಲಸ ಹೊಟ್ಟೆವರಿನ ಅಂತ ನನ್ಗೆ ಅದು ಗೊತ್ತಿಲ್ಲ. ಬಟ್ ನಾನ್ ತುಂಬಾ ಥಿಂಕ್ ಮಾಡಕ್ ಹೋಗಲ್ಲ. ಓಕೆನಾ? ಸೊ ಇದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಅವ್ರು ತುಂಬಾನೇ ಇಂಪ್ರೂವ್ ಆಗಿದ್ದಾರೆ. ಮನೆಗಳು ತಗೊಳ್ಳೋದಾಗಿರ್ಬೋದು, ಸೈಟ್ಸ್ ತಗೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಏನೇನೋ ಗೋಲ್ಡ್ ತಗೊಳ್ಳೋದಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಎಲ್ರು ಅನ್ಕೊಂಡಾಗ ನನ್ಗೆ ಎಲ್ಲೋ ಒಂದ್ ಕಡೆ
ನಾನು ಹಿಂಗೆ ಇದ್ಬಿಟ್ಟಿದ್ದೀನಲ್ಲ, ನಾನು ಹಿಂಗೆ ಇದ್ಬಿಟ್ಟಿದ್ದೆ. ಇನ್ನು ಇವನ್ ಏನಂತಂದ್ರೆ ನನ್ನ ಹತ್ರ ಅವ್ರು ತುಂಬ ಒಳ್ಳೆ ಟಿಪ್ಸು. ನಾನು ಹೆಂಗೆ ಗೊತ್ತಾ, ಈಗ ನಿಮಗೆ ಹಿಂಗೆ ಹೇಳ್ಕೊಡ್ತೀನೋ, ನಾನು ಮುಂದೆ ಇರೋ ಪ್ರತಿ ಮನುಷ್ಯನ್ಗೂ ಬರೀ ಯಾವಾಗಲೂ ಒಳ್ಳೇದನ್ನೇ ಹೇಳ್ತಾ ಇರ್ತೀನಿ. ಹಿಂಗಲ್ಲ ಹಿಂಗಿರ್ಬೇಕು, ಹಿಂಗಲ್ಲ ಹಿಂಗೆ, ನಮ್ಮ ಜೀವನ ಹಿಂಗಿರುತ್ತಲ್ಲ, ಅದಕ್ಕೆ ನಾವು ಯಾರನ್ನು ಈ ಥರ ಮಾತಾಡಬಾರ್ದು. ಈ ಥರ ತುಂಬ ನನ್ನ ಫ್ರೆಂಡ್ಸ್ ಅಂತೂ ತುಂಬ ಜನ ಹೇಳ್ತಾರೆ, ನೀನು ಹೇಳೋದು ತುಂಬ ಸತ್ಯ, ನಿಜ, ಹೌದು, ನೀನು ಹೇಳ್ದಂಗೆ ಆಗ್ತಿದೆ, ನೀನು ಹೇಳ್ದಂಗೆ ಇದು ಮಾಡ್ತಿದ್ದೆ ಅಂತ ಒಂದಿಬ್ರು ಮೂವರು ಬೆಸ್ಟೀಸ್ ಇದ್ದಾರೆ. ಅವ್ರು ನಾನು ಹೇಳೋದನ್ನ ಚಾಚು ತಪ್ತೀರ ಹಂಗೆ ಫಾಲೋ ಮಾಡ್ತಾರೆ, ಹಿಂಗೆ ಅಂತ ಅಂದ್ಬಿಟ್ಟು. ಈವನ್ ನನ್ನ ಅಮ್ಮ ದಿ ಬೆಸ್ಟ್ ಫಾಲೋವರ್ ಅಂತಂದರೆ ನನ್ನ ಅಮ್ಮ. ನಾನು ಏನಾದರೂ ಹೇಳಿದೆ ಅಂತಂದರೆ ನನ್ನ ಮಗಳು ಹೇಳೋದ್ರಲ್ಲಿ ನಿಜ ಇರುತ್ತೆ ಅಂತ ತುಂಬ ಚೆನ್ನಾಗಿ ಫಾಲೋ ಮಾಡುತ್ತೆ ಅಮ್ಮ. ಈ ಥರ ಅಮ್ಮ ಈ ಥರ ಮಾತಾಡಬಾರ್ದಮ್ಮ, ಈ ಥರ ಅನ್ಬಾರ್ದಮ್ಮ, ಈ ಥರ ಅಲ್ವಾ ಅಂತಂದ್ರೆ ಹೌದು ಅಂತ ನನ್ನನ್ನು ಎತ್ತಿರೋ ಅಮ್ಮನೇ ನನ್ನನ್ನು ಫಾಲೋ ಮಾಡುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಿದ್ಬೇಕಾದ್ರೆ ನಾನು ಸಮ್ಟೈಮ್ಸ್ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊತೀನಿ, ನೋಡಿರಿ ಅವರೆಲ್ಲ ಎಷ್ಟು ಚೆನ್ನಾಗಿ ಹಿಂಗೆ ಆಗ್ಬಿಟ್ರು, ನಾವು ಹಿಂಗೆ ಇದ್ದೀವಿ ಅಂತಂದಾಗ ಅವ್ರು ಹೇಳ್ತಾರೆ, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ಮಾತ್ರ ಓಡ್ತಾ ಇರ್ತಾರೆ ಜೀವನದಲ್ಲಿ. ನೀನು ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ನೀನು ಇಲ್ಲೇ ಇದೆಯಾ, ದಿನಕ್ಕೆ ಒಂದು ಬ್ಲೌಸ್ ಹೊಲಿಯೋಕ್ಕೂ ಹೇಳ್ತೀಯಾ, ದಿನೇ ಒಂದು 2-3 ಬ್ಲೌಸ್ ಹೊಲಿ, ಒಂದು 100 ಬರೋ ಹತ್ರ ಒಂದು 300 ರೂಪಾಯಿ ಬಂದರೆ 200 ರೂಪಾಯಿ ನೆತ್ತಿಕ್ಕೂ 100 ರೂಪಾಯಿ ಖರ್ಚು ಮಾಡು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದರಿಂದ ಈಗ ಆಲ್ಮೋಸ್ಟ್ ಒಂದು 50% ಆಚೆ ಬಂದಿದ್ದೀನಿ. ಬರ್ರಿ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಯೋಚನೆ ಮಾಡೋದು, ಅವ್ರು ಹಿಂಗಿದ್ದಾರೆ ನಾನು ಹಿಂಗಿಲ್ಲ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಅವ್ರವ್ರ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಓಡ್ತಾ ಇರ್ತಾರೆ. ನಾವಿನ್ನು ಆಮೇವಾಕೆ ಮಾಡ್ತಾ ಇರ್ತೀವಿ ಅಲ್ವಾ, ಅದು ನಿಧಾನವಾಗಿ ಹೋಗೋಣ ಅಂತ ನಾವು ಬಿಡು ಅಂತ, ಅವರು ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾವು ನಮ್ಮ ಗುರಿ ಮುಟ್ಟಬೇಕು ಅಂತ ಓಡ್ತಾ ಇರ್ತಾರೆ. ಸೊ ಆ ಥರ ಇರುತ್ತೆ ಸ್ನೇಹಿತರೆ. ಅದೇ ಅಂದರೆ ನಾನು ಇದನ್ನೆಲ್ಲ ಹೇಳ್ಬಾರ್ದು ಅಂತಲ್ಲ, ಒಂದು ಮನುಷ್ಯರಿಗೆ ಇದು ವೆಯ್ಟ್ ಲಾಸ್ ಮೋಟಿವೇಶನ್ ಅಂತಾನೆ ಅಲ್ಲ, ನಿಮ್ಗೆ ಇದೆಲ್ಲ ತಿಳ್ಕೊಂಡ್ರೇನೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಸೊ ಹಾಗಾಗಿನೇ ಹೇಳ್ತೀನಿ, ಇವ್ರ ಬಗ್ಗೆ ಥಿಂಕ್ ಮಾಡೋದು ಬಿಡಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನಾಯ್ತು, ನನ್ನ ಗಂಡ ಆಯ್ತು, ನನ್ನ ಮಕ್ಕಳಾಯ್ತು, ಅವ್ರದ್ದೆಲ್ಲ ರೆಡಿ ಮಾಡೋದ, ನಂದೇನಿದೆ, ನನ್ಗೇನು ಮಾಡ್ಕೋಬೇಕು, ಸಣ್ಣ ಪುಟ್ಟದ್ದು ಏನಾದರೂ ಇದೆಯಾ, ಒಂದು ವಾರ 15 ದಿವಸ ಅಲ್ಲ, ಒಂದು ತಿಂಗಳು ಬೇಕಾಗುತ್ತೆ ಎಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡೋದಕ್ಕೆ. ಅದರಲ್ಲೂ ನಂತರ ಏನಾದರೂ ನನ್ನ ಮನೇಲಿ ಹೆಲ್ಪ್ ಮಾಡೋ ಥರ ಮಗನೂ ಗಂಡ ಇದ್ಬಿಟ್ರೆ ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ಬೋದು. ಆದರೂ ನಾನು ಸೋಂಬೇರಿನೇ. ಎಷ್ಟೋ ದಿನಗಳು ನನ್ನ ಹಸ್ಬೆಂಡ್ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮಲ್ಕೊಂಡಿರೋ ದಿನಗಳು ಉಂಟು, ಮಾತಾಡ್ಸಿರನೇ ಮಲ್ಕೊಂಡಿರೋ ದಿನಗಳು ಉಂಟು. ಯಾಕೆ ಅಂತಂದರೆ ಎಲ್ಲಿಂದ ಅಲ್ಲಲ್ಲೇ ಬಿದ್ದಿರುತ್ತೆ. ಅದೆಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈಗ ಒಂದು ಅಡುಗೆ ಮನೆಗೆ ಹೋಗ್ತಾರೆ, ಅವ್ರಿಗೆ ಮೈಂಡ್ ಫ್ರೆಶ್ ಇರಲ್ಲ, ಕೆಲಸದಿಂದ ಬಂದಿದ ತಕ್ಷಣ ಸ್ವಲ್ಪ ಫ್ರೆಶ್ ಇರಬೇಕು ಅಂತಂದ್ರೆ, ಅದೇ ನಾನು ಹೇಳ್ತಾ ಅಲ್ವಾ, ನನ್ನ ಸೋಮಾರಿತನ, ನನ್ನ ಡಿಪ್ರೆಷನ್ ನನಗೆ ಎಷ್ಟು ಎಫೆಕ್ಟ್ ಕೊಟ್ಟಿದೆ ಅಂತ. ಎಲ್ಲೆಲ್ಲೋ ಬಿದ್ದಿರುತ್ತೆ, ಅದನ್ನೆಲ್ಲ ಎತ್ತಿರಲ್ಲ. ಇನ್ನೊಂದು ಈ ವಾಷಿಂಗ್ ಮಿಷಿನ್ ಮೇಲೆ ಏನಾದರೂ ಇಡಬೇಡಿ ಅಂತಂದ್ರೆ ಅದನ್ನಿಟ್ಟು ಮರ್ತೋಗೋದು, ಇಲ್ಲ ಅಂತಂದ್ರೆ ಬೇರೆ ಏನೋ ವಸ್ತುಗಳಲ್ಲೆಲ್ಲಿ ಬಿದ್ದಿರೋದು. ನನ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ, ಅವರು ನಾನೇನೋ ಕ್ಲೀನಾಗಿ ಅಯ್ಯೋ ಅಂತ. ಅವಾಗ ಏನನ್ಸುತ್ತೆ, ಈ ಏನಪ್ಪ ಇಷ್ಟೊಂದು ತಲೆ ದಿಜಿಗೆ ಹಾಕೊಂತಾನೆ, ಬಿಟ್ಟಾಕ್ಬೇಕು ಅಂತ ಅನ್ಸುತ್ತೆ. ಆ ಥರ ಎಲ್ಲ ಅನ್ಸಿರೋ ದಿನಗಳು ಉಂಟು. ಸೊ ಹಾಗಾಗಿ ನಾವು ನಮ್ಮ ಮನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ನಾವು ಮನೆಯನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ಅವರು ಹ್ಯಾಪಿ, ನಾವು ಹ್ಯಾಪಿ. ಹಾಗೆ ನಮ್ಮ ಬಗ್ಗೆನೂ ಸ್ವಲ್ಪ ಇದಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ನಿಜ ಹೇಳಲ್ವಾ, ಇನ್ನೊಂದು ಈ ಥರ ಡಿಪ್ರೆಷನ್ಗೆ ಹೋಗಿರೋರಿಗೆ ನಾನೇ ಹೇಳ್ತೀನಲ್ವಾ, ನಂಬಿಕೆನೇ ಇರಲ್ಲ ಹಸ್ಬೆಂಡ್ಸ್ಗೆ. ಮೇಯ್ನು ಯಾವಾಗಲೂ ಹೇಳ್ತಾರೆ, ನಿನ್ನಿಂದ ಆಗಲ್ಲ ಬಿಡು ಅಂತ. ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಿ, ನಾವು ನಮಗೋಸ್ಕರ ಏನಾದರೂ ಸಾಧನೆ ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ಈಗಂತೂ ಅವ್ರಿಗೆ ಎಷ್ಟು ನಾನು ಚೇಂಜ್ ಆಗ್ತೀನಿ ಅಂದರೆ, ನೀನು ಫಸ್ಟ್ ಮಾಡಿ ತೋರಿಸು, ಆಮೇಲೆ ನಂಬ್ತೀನಿ, ನೀನು ಫಸ್ಟ್ ಮಾಡಿ ತೋರಿಸಿ ಅಂತ. ಯಾರು ಇಷ್ಟೊಂದು ಪರ್ಸ್ನಲ್ ಆಗಿ ಹೇಳಲ್ಲ ಅನ್ಸುತ್ತೆ, ಬಟ್ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದು ನಿಮಗೆ ನೀವು ಹೇಳ್ಕೊಳ್ಳೋ ಥರನೇ ಇರುತ್ತೆ, ಎಷ್ಟೋ ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿನೇ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಮನೆ ಬಗ್ಗೆ ಮಾಡಬೇಕು, ಈ ಥರ ಬಿಡಬಾರ್ದು ಅಂತ. ಸೊ ಅದು ಆಗಲ್ಲ, 1-2 ಡೇಸ್ 3 ಡೇಸ್ ಮಾಡ್ತೀನಿ, ಆಮೇಲೆ ಆಗಲ್ಲ. ಸೊ ಹಾಗಾಗಿನೇ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ ಫಸ್ಟು. ಅವ್ರ ಬಗ್ಗೆ ಎಲ್ಲ ಬಿಟ್ಟಾಕಿ, ಅವರೆಲ್ಲ ಚೆನ್ನಾಗಿದ್ರೆ ಮಾತಾಡ್ಸೋಣ. 4 ಜನ ಬೇಕು ಅಂತಾರೆ, ಬೇಕು, ಬಟ್ ಬಂದು ನಮ್ಮ ಮನೇಲೆ ಕೂತ್ಕೊಂಡು ಗಂಟೆ ಕಟ್ಲೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅವ್ರಿಗೆಲ್ಲ ಚೆನ್ನಾಗೇ ಇರುತ್ತೆ ಸ್ನೇಹಿತರೆ. ಅವರೆಲ್ಲ ಚೆನ್ನಾಗಿ ಅರ್ನ್ ಮಾಡಿ ಚೆನ್ನಾಗಿ ಮಾಡಿಟ್ಕೊಂಡಿರ್ತಾರೆ. ಬಟ್ ನಮ್ಮಂಥವ್ರು ಏನೂ ಮಾಡ್ದಿರ ನಾವು ಅವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋದ್ರಿಂದ ಏನೂ ಇಲ್ಲ, ಓಕೆನಾ. ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏನಾದರೂ ಒಂದು ಕೆಲಸದಲ್ಲಿ ಇದು ಮಾಡ್ಕೊಳ್ಳಿ. ಅಕಸ್ಮಾತ್ ಯಾರಾದರೂ ಬಂದು ನಿಮ್ಮನ್ನು ಮಾತಾಡ್ಸ್ತಾ ಇದ್ರು ಕೂಡ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಇದು ಮಾಡಿ. ಸ್ವಲ್ಪ ದಿನ ಅವಾಯ್ಡ್ ಮಾಡಿದ್ರೆ
ಅವರೇ ಇದಾಗ್ತಾರೆ. ಓಕೆನಾ. ಸೊ ಅದೇ ತರ ನಮ್ಮನ್ನ ನಾವು ಪಿಕಪ್ ಮಾಡ್ಕೋಬೇಕು. ಓಕೆನಾ. ಆದಷ್ಟು ನೆಗೆಟಿವಿಟಿ ಬಿಟ್ಬಿಡಿ, ಒಳ್ಳೆ ವಿಷಯಗಳನ್ನ ಯೋಚನೆ ಮಾಡಿ, ಒಳ್ಳೆ ವಿಷಯಗಳನ್ನ ಕೇಳಿ, ಒಳ್ಳೆ ಮಾತುಗಳನ್ನ ಮಾತಾಡಿ, ಒಳ್ಳೆ ಕೆಲಸಗಳನ್ನ ಮಾಡ್ರಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೋಸ್ಕರ ನೀವು ದುಡೀರಿ, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ. ಸೊ ಆ ತರ ಮಾಡ್ಕೊಳ್ಳೋದನ್ನ ಕಲೀರಿ. ಸೌಂಡ್ ಬರ್ತಾ ಇದೆ, ಸ್ವಲ್ಪ ಡಿಸ್ಟರ್ಬ್ ಆದ್ರೂ ನೋ ಪ್ರಾಬ್ಲಮ್. ಓಕೆನಾ. ಸೊ ಆ ಥರ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಲೀರಿ. ಆಮೇಲೆ ಒಂದು ಡಯಟ್, ಈಗ ಒಂದು ಅರ್ನಿಂಗ್ಸ್ ಇದೆ, ಒಳ್ಳೆ ಮೆಂಟಾಲಿಟಿ ಇದೆ, ಒಳ್ಳೆ ಮೈಂಡ್ ಸೆಟ್ ಬಂದಿದೆ ಅಂತ ಅಂದಮೇಲೆ ನೀವು ಒಂದು ಕಡೆಯಿಂದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅಂತೂ ಕಣ್ಣು ಮುಚ್ಕೊಂಡು ಹಾಕ್ತಾ ಹೋಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ತುಂಬಾ ಜನಕ್ಕೆ ಗೊತ್ತಾಗಲ್ಲ ನಾವು ಹೇಗ್ ವೆಯ್ಟ್ ಲಾಸ್ ಆಗೋದು ಅನ್ನೋದು ಗೊತ್ತಿರಲ್ಲ. ಇನ್ನೊಂದು ನಾವು ಹೆಂಗೆ ವೆಯ್ಟ್ ಗೇನ್ ಆಗಿರ್ತೀವಿ ಅನ್ನೋದು ಕೂಡ ಗೊತ್ತಿರಲ್ಲ. ನೀವು ಫಸ್ಟ್ ಅದನ್ನ ತಿಳ್ಕೋಬೇಕಾಗುತ್ತೆ. ನಾನು ಕೆಲವ್ರು ಹೆಂಗೆ ಅಂತಂದ್ರೆ ನೀರ್ ಕುಡಿಯೋದೇ ಇಲ್ಲ, ಬರೀ ಫುಡ್ ತಿನ್ನೋದು, ತಿಂದು 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 ದಪ್ಪ ಆಗಿರ್ತಾರೆ. ಓಕೆನಾ. ಬರೀ ಫುಡ್ಡೇ ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಬರೀ ರೈಸೇ ತಿನ್ನೋದು, ಆ ತರ. ಕೆಲವ್ರು ನೀರೇ ಕುಡಿಯಲ್ಲ, ತುಂಬಾ ವಿಧವಾಗಿ ದಪ್ಪ ಆಗಿರೋರು ಕೂಡ ಇರ್ತಾರೆ ಸ್ನೇಹಿತರೆ. ಓಕೆನಾ. ಒಂದೇ ಅಂತ ಹೇಳಕ್ ಹೋಗಲ್ಲ. ನನ್ ಬಾಡಿ ಹೆಂಗೆ ಅಂತಂದ್ರೆ ನಾನು ಇಷ್ಟು ತಿಂದ್ರು ಬೇಗ ವೆಯ್ಟ್ ಗೈನ್ ಆಗ್ಬಿಡುತ್ತೆ. ಸೊ ಆ ತರ ಇರುತ್ತೆ. ಇನ್ನೊಂದು ಕುತ್ಕೊಂಡು ಕೆಲಸ ಮಾಡೋರು ಸ್ವಲ್ಪ ಆರಾಮ್. ಇವಾಗ ನಾನು ಒಂದ್ ಮುದ್ದೆ ತಿನ್ಬಿಟ್ಟು ಒಂದಷ್ಟು ಸಾಂಬಾರ್ ತಿಂತೀನಿ. ಈಗ ಹೊಲದಲ್ಲಿ ಹೋಗಿ ಕೆಲಸ ಮಾಡೋರು ಸೇಮ್ ನನ್ನಷ್ಟೇ ಮುದ್ದೆ ತಿಂದು ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೂ ತುಂಬಾ ಎಫರ್ಟ್ ಇರುತ್ತೆ. ಕೆಲಸ ಹೋಗಿ ಬಿಸಿಲಲ್ಲಿ, ಸುಡೋ ಬಿಸಿಲಲ್ಲಿ ವ್ಯವಸಾಯ ಮಾಡೋದು. ಈಗ ಕೂಲಿ ಕೆಲಸ ಆಗಿರ್ಬೋದು. ಇಬ್ರು ಹೆಂಗಸರು ಅಂತ ತಗೊಂಡಾಗ ಕೂಲಿ ಕೆಲಸ ಮಾಡುವಂತ ಹೆಂಗಸ್ಗೆ ಅದು ಬೇಗ ಹರ್ಗೋಗುತ್ತೆ. ಅವ್ರು ತುಂಬಾ ಆಕ್ಟಿವ್ ಇರ್ತಾರೆ. ನಾನು ಕುತ್ಕೊಂಡು ಇಲ್ಲಿ ಮಿಷಿನ್ ಅಲ್ಲಿ ಟಕು ಅಂತ ಒಂದು ಬ್ಲೌಸ್, ಹಂಗಂತ ನನ್ನ ಕೆಲಸನೂ ಈಸಿ ಅಲ್ಲ. ಬಟ್ ನಾನು ಕುತ್ಕೊಂಡು ಸ್ವಲ್ಪ ಆರಾಮ್ ಕೆಲಸ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೂ ಅವರು ಇರೋ ಲೆಕ್ಕ ಇಷ್ಟು ಮುದ್ದೆ ತಿಂದ್ರು ಅದು ಅವ್ರಿಗೆ ಸಾಕಾಗಲ್ಲ. ಬಟ್ ನಾನು ಮಾಡೋ ಕೆಲ್ಸಕ್ಕೆ ಇಷ್ಟು ದಪ್ಪ ಮುದ್ದೆ ತಿಂದ್ರು ಅದು ಹೆಚ್ಚೆ. ಸೊ ಹಂಗಾಗಿ ನೀವು ಮಾಡೋ ಕೆಲಸ ಎಂತದ್ದು ಅದಕ್ಕೆ ತಕ್ಕನಂಗೆ ಫುಡ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಮನೆಯಲ್ಲಿ ನಮ್ ತರ ಹೌಸ್ ವೈಫ್ಸ್ ಎಲ್ಲ ಸ್ವಲ್ಪ ಬುದ್ಧಿ ಕಲಿರಮ್ಮ, ಎಷ್ಟು ದಿನಕ್ಕೂ ಹಂಗೆ ಇರಬೇಡಿ. ಸ್ವಲ್ಪ ನಾನು ಸೇರಿಸಿ ಬೈಕೊಂತ ಇದ್ದೀನಿ. ನಾನು ನಿಮ್ಮನ್ನ ಯಾರನ್ನೂ ಬೈತಾ ಇಲ್ಲ, ನನ್ನ ಪ್ರೀತಿ ಸಿಸ್ಟರ್ಸ್ನೆಲ್ಲ ಯಾರು ಅಂತ ಇಲ್ಲ, ಒಂದು ಸಿಸ್ಟರ್ ಎಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಸೊ ಹಂಗಾಗಿನೇ ಅವ್ರು ಹಂಗಂದ್ರು ನೀನ್ ದಪ್ಪ ಇದೆಯಾ ಅಂತ ಹರ್ಟ್ ಆಗೋದಕ್ಕಿಂತ ನೀವು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ, ಒಂದು ಥಿಂಕ್ ಮಾಡಿ. ನಾನು ಮದ್ವೆಗೆ ಮುಂಚೆ ಹೆಂಗಿದೆ, ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ದೆ, ಮಕ್ಕಳು ಆಗೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ, ಮತ್ತೆ ನಾನು ಆ ಥರದ್ದೊಂದು ಬರಬೇಕು ಅನ್ನೋ ಛಲ ನಿಮ್ಗಿರ್ಬೇಕು. ನಾನು ಮತ್ತೆ ಆ ಥರ ನನ್ನ ಒಂದು ಬಾಡಿನ ನಾನು ಆ ಥರ ಶೇಪ್ ತಂದ್ಕೊಂತೀನಿ, ನಾನು ಆ ಥರ ವೆಯ್ಟ್ ಲಾಸ್ ಆಗೇ ಆಗ್ತೀನಿ ಅಂತ ನೀವು ಒಂದು ಚಟ ಇಟ್ಕೊಳ್ಳಿ. ಅದು ಚಟ ಅನ್ಬೋದು, ಇಲ್ಲ ಒಂದು ಗೋಲ್ ತರ ಇಟ್ಕೊಳ್ಳಿ. ನಾವು ಜಸ್ಟ್ ಇಷ್ಟನ್ನು ನಾವು ಗೋಲ್ನ ರೀಚ್ ಆಗಕ್ಕಾಗಿಲ್ಲ ಅಂದ್ರೆ, ಒಂದು 10 kg ವೆಯ್ಟ್ ಲಾಸ್ ಆಗಕ್ಕೂ ಆಗಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವ್ ಇನ್ನೇನು ಮಾಡಕ್ಕಾಗಲ್ಲ ಅಂತಾನೆ ಅರ್ಥ ಅಲ್ವಾ. ಸಿಂಪಲ್, ಚೆನ್ನಾಗಿ ತಿಂದು ಹತ್ತಿಸ್ಕೊಂಡಿರೋ ಕೊಬ್ಬನ ಇಳಿಸ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನೋಡಿ ಅಲ್ವಾ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಬಿಟ್ರಿ ಅಂದ್ರೆ ಪ್ರಾಮಿಸ್ ಹೇಳ್ತೀನಿ, ನಿಮ್ಮ ಒಂದು ಜೀವನ, ಈ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ನಿಮ್ಮ ಜೀವನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡುತ್ತೆ, ತಾಳ್ಮೆ ಅನ್ನೋದು ಕಲ್ಸ್ಕೊಡುತ್ತೆ, ತುಂಬಾ ಕಲ್ಸುತ್ತೆ ಸ್ನೇಹಿತರೆ. ನಿಜ ಹೇಳ್ತೀನಿ, ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಇರುತ್ತೆ. ಅಯ್ಯೋ ಒಂದು 5-6 ದಿನ ಆದ್ರೂ ಒಂದೇ ವೇಟ್ ಅಲ್ಲಿ ಇದೀನಿ, 1 ತಿಂಗಳಿದ್ರು ಒಂದೇ ವೇಟ್ ಅಲ್ಲಿ ಇದೀನಿ ಅಂತ ನನಗ್ ತುಂಬಾ ಜನ ಕೇಳ್ತಾ ಇರ್ತಾರೆ. ನಾನು ಕೋಪನೇ ಬರುತ್ತೆ. ಯಾಕೆ ಅಂತಂದ್ರೆ ಫಸ್ಟ್ ನೀವು ನೋಡಿ, ನೀವ್ ಏನ್ರಿಂದ ಆಗ್ತಾ ಇಲ್ಲ, ಯಾವ ಕಾರಣದಿಂದ ಆಗ್ತಾ ಇಲ್ಲ ಅಂತ ನಿಮ್ಮನ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ. ಬಾಡಿನ ಏನಾಗ್ತಿದೆ, ನಾನು ನೀರ್ ಸರಿಯಾಗಿ ಕುಡಿತಾ ಇಲ್ವಾ, ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ವಾ, ಇಲ್ಲ ಏನ್ ಮಾಡ್ತಾ ಇದ್ದೀನಿ, ಫುಡ್ ಎಷ್ಟು ತಗೊಂತಾ ಇದ್ದೀನಿ. ತಿಂತೀವಿ ಅಂದ್ಬಿಟ್ಟು ನಾವು ಬರೀ ಡಯಟ್ ಫುಡ್ಡೇ ತಿಂತಾ ಇದೀವಿ ಅಂತ ಪಲ್ಯಗಳು ಇಷ್ಟಿಷ್ಟು ತಿಂದ್ರೆ ಪ್ರಾಮಿಸ್ ಆಗಲ್ಲ ಸ್ನೇಹಿತರೆ. ಪ್ರತಿಯೊಂದ್ರಲ್ಲೂ ಕ್ಯಾಲೋರಿ ಅನ್ನೋದಿರುತ್ತೆ. ನೀವು ಕ್ಯಾಲೋರಿ ಡೆಫಿಸಿಟ್ ಅಲ್ಲೇ ಇರ್ಬೇಕಾಗುತ್ತೆ. ಓಕೆನಾ. ಡೆಫಿಸಿಟ್ ಕ್ಯಾಲೋರಿ ಇಷ್ಟು ದಿನಕ್ಕಿಂತಿಷ್ಟು ಅಂತ ಒಂದು, ಈಗ ನನಗೆ 1000 ಎಕ್ಸಾಂಪಲ್ ಹೇಳ್ತೀನಿ, 1500 ಬೇಕು ಅಂತಂದ್ರೆ ನಾನೊಂದು 1300 ಕ್ಯಾಲೋರೀಸ್ ತಗೊಂಡ್ರೆ ಮಾತ್ರನೇ ಸಣ್ಣ ಆಗೋದು. 1500ಗೆ ನಾನು 1500 ತಗೊಂಡ್ರೆ ಅಷ್ಟೇ ಇರ್ತೀನಿ ತೂಕ ಜಾಸ್ತಿ ಅಷ್ಟೇ ಇರ್ತೀನಿ.
ಅಷ್ಟೇ ವೆಯ್ಟ್ ಇರ್ತೀನಿ. ಎಲ್ಲಾದರೂ ತೊದಲು ಬಿಟ್ರೆ ದಯವಿಟ್ಟು ಬೈಕೋಬೇಡಿ ಬಾ, ಏನಾದರೂ ವರ್ಡ್ಸ್ ಬಂದರೆ ಸಾರಿ. ಅಷ್ಟೇ ತೂಕ ಇರ್ತೀನಿ ನಾನು. 1500ಗೆ 1500 ಕ್ಯಾಲೋರೀಸ್ ತೊಗೊಂಡ್ರೆ ಅಷ್ಟೇ ಇರ್ತೀನಿ. ಅದಕ್ಕಿಂತ ಒಂದು 200-300 ಕ್ಯಾಲೋರಿ ಕಡಿಮೆ ತೊಗೊಂಡಾಗಲೇ ನಮಗೆ ಆ ಒಂದು ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ. ಇನ್ನು ನೀವು ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ದೀರಾ ಅಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಈ ಒಂದು ಪಾಯಿಂಟ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ. ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬೇಕು, ನಿಮ್ಮ ತೂಕಕ್ಕೆ ತಕ್ಕಂತೆ ನೀವು ಎಷ್ಟು ಕ್ಯಾಲೋರಿ ತಗೋಬೇಕೋ ಅದಕ್ಕಿಂತ ನೀವು ಕಡಿಮೆ ತಗೊಂಡ್ರೆ ದಿನೇ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಫಸ್ಟ್ ಶುಗರ್ಸ್ ಅನ್ನೋದನ್ನ ಬಿಡಿ. ನಾನು ಹೇಳ್ತೀನಿ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಿಮಗೆ ನಿಜವಾಗ್ಲೂ ಮೋಟಿವೇಶನ್ ವಿಡಿಯೋ ಬೇಕು ಅಂತಂದ್ರೆ ಡೈಲಿ ವ್ಲಾಗ್ಸ್ ಬಿಟ್ಟು ನಾನು ಅದನ್ನು ಕೂಡ ಮಾಡಿ ಹಾಕ್ತೀನಿ. ಸ್ವಲ್ಪ ಫ್ರೀ ಇದ್ದೀನಲ್ವಾ, ಇಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಮಾಡಿ ಹಾಕೋಣ ಅನ್ಕೊಂಡಿದ್ದೀನಿ. ಯಾವ ತರ ಫುಡ್ ತಗೋಬೇಕು, ಏನ್ ತಗೋಬಾರ್ದು, ಸೊ ಆ ಥರದ್ದು ಕೆಲವೊಂದು ಮೋಟಿವೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೀವು ಇಲ್ಲಿವರೆಗೂ ಯಾರಾದ್ರೂ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಕ್ಕ ನೀವು ಪ್ರತಿ ಒಂದು ವೀಕಲ್ಲಿ ಒಂದು 3-4 ವಿಡಿಯೋಸು ಕೂಡ ಮೋಟಿವೇಟ್ ವಿಡಿಯೋಸ್ ಹಾಕಿ ಅಂತಂದ್ರೆ ನಾನು ಖಂಡಿತವಾಗ್ಲೂ ಈ ತರ ಹಾಕ್ತೀನಿ. ಬಟ್ ಇದೇ ತರ ಒದರ್ತಾ ಇರ್ತೀನಿ, ಜಾಸ್ತಿ ಲಾಂಗ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಈ ತರ ಮಾತಾಡೋದಕ್ಕೆ ಬರಲ್ಲ. ಬಟ್ ಇರೋ ಒಂದು ಪ್ರತಿಯೊಂದು ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ಹೇಳ್ಬೇಕು ಅನ್ನೋದೇ ನನ್ನ ಒಂದು ಆಸೆ, ಓಕೆನಾ. ನೀವು ಇದಿಷ್ಟನ್ನು ಕರೆಕ್ಟ್ ಆಗಿ ಮಾಡ್ಕೊಂಡು ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. ವೆಯ್ಟ್ ಲಾಸ್ ಜರ್ನಿನೇ ಅಂತಲ್ಲ ಸ್ನೇಹಿತರೆ, ಬೇರೆ ಏನೇ ಕೆಲಸ ಆದ್ರೂ ನಾವು ಫಸ್ಟ್ ನಮ್ಮ ಬಾಡಿನಾಗಿರ್ಬೋದು, ನಮ್ಮ ಮೈಂಡ್ ಸೆಟ್ನ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಕರೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಒಂದೇ ವೇ ಅಲ್ಲಿ ಹೋದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ನೋಡ್ಬೋದು, ಯಾವುದೇ ಒಂದ್ರಲ್ಲಾದ್ರೂ ಅಷ್ಟೇ. ಇನ್ನ ಅವ್ರಿವ್ರು ಮಾತಾಡ್ತಾರೆ ಅನ್ನೋ ಮಾತುಗಳಿಗೆ ತಲೆ ಕೆಡ್ಸ್ಕೊಳ್ಳೋದು ಬಿಡಬೇಕು. ಒಂದು ತಲೆ ಕೆಡ್ಸ್ಕೊಂಡ್ರೆ ಮಾತ್ರ ನೀವು ಹಠವಾಗಿ ಅದರಿಂದ ಅವ್ರು ಏನ್ ಅಂದಿದಾರೋ ಅದನ್ನ ಅವ್ರ ಕೈಯಲ್ಲೇ ರಿವರ್ಸ್ ಮಾತಾಡೋ ತರ ಮಾಡ್ಬೇಕು, ಓಕೆನಾ. ಅದು ಮಾಡ್ಬೇಕು ಅಂತಂದ್ರೆ ನೀವು ವೆಯ್ಟ್ ಲಾಸ್ ಆಗ್ಲೇಬೇಕು. ಸುಮಾರು ಜನ ಅಂತಾರೆ ಸ್ನೇಹಿತರೆ, ನನ್ನನ್ನೇ ಈಗ ಒಂದು 4 kg 3 kg ಜಾಸ್ತಿ ಆಗಿರೋದಕ್ಕೆ ಸಿಕ್ಕಾಬಟ್ಟೆ ದಪ್ಪ ಆಗ್ಬಿಟ್ಟಿದ್ಯಾ ಅಂತಾರೆ. ಇಟ್ಸ್ ಓಕೆ, ಅದನ್ನ ನಾವು ಮೈಂಡಲ್ಲಿ ತಗೊಂಡು ಓಕೆ ಅಂತ ಹೇಳ್ಬೇಕು. ಆಕ್ಚುಲಿ ಇವತ್ತು ಡಯಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ, ಸ್ವಲ್ಪ ಹುಷಾರಿಲ್ಲ. ಯಾಕೆ ಏನು ಅಂತ ನಾಳಿನ ಬ್ಲಾಗಲ್ಲಿ ಹೇಳ್ತೀನಿ. ಬಟ್ ನನ್ನ ವೆಯ್ಟ್ ಲಾಸ್ ಕೂಡ ಇವತ್ತು ಅಂದ್ರೆ ಡಯಟ್ ಕೂಡ ಚೆನ್ನಾಗಿ ಹೋಗಿದೆ. ನಾಳೆ ಕೂಡ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಒಳ್ಳೆ ಹೋಪ್ ಇದೆ, ನೋಡೋಣ. ದಿನಕ್ಕೊಂದು 100 ಗ್ರಾಮ್ ಆದ್ರೂ 50 ಗ್ರಾಮ್ ಆದ್ರೂ ಕೂಡ ತುಂಬಾ ಖುಷಿ ಪಡ್ಬೇಕು. ಯಾಕಂದ್ರೆ ಒಬ್ಬೊಬ್ಬರ ಬಾಡಿ ವೇರಿಯೇಷನ್ಸ್ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವೆಯ್ಟ್ ಲಾಸ್ ಆಗ್ತಾರೆ. ಒಬ್ರು ಒಂದೊಂದು ದಿನಕ್ಕೇನೆ ಅರ್ಧ kg ಕಮ್ಮಿ ಆಗ್ಬೋದು, 1 kg ಕಮ್ಮಿ ಆಗ್ಬೋದು. ಒಬ್ಬೊಬ್ರು 100 ಆಗ್ಬೋದು, 50 ಗ್ರಾಮ್ ಆಗ್ಬೋದು, 200 ಗ್ರಾಮ್ ಆಗ್ಬೋದು. ಅದು ಅವ್ರವ್ರ. ಈಗ 10 ಜನ ಇದೀವಿ, 10 ಜನನು ಒಂದೇ ತರ ಫುಡ್ ತಿಂದಿದೀವಿ, ಒಂದೇ ತರ ಡಯಟ್ ಮಾಡಿದೀವಿ ಅಂತಂದ್ರೂ ಕೂಡ ಒಂದೇ ತರ ಅಂತೂ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಿರಲ್ಲ. ಅವರ ಬಾಡಿ ಏನ್ ಅಬ್ಸರ್ವ್ ಮಾಡ್ಕೊಂಡಿದ್ಯೋ, ಏನ್ ಬಿಟ್ಟಿದ್ಯೋ, ಅವ್ರ ಬಾಡಿಗೆ ಏನ್ ಅಡ್ಜಸ್ಟ್ ಆಗಿದೆಯೋ, ಏನ್ ಅಡ್ಜಸ್ಟ್ ಆಗಿಲ್ವೋ ಅದು ಅವ್ರವ್ರು ತಿಳ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇನ್ನು ಸುಮಾರು ಜನ ಯಾವಾಗ್ಲೂ ಟೈಮ್ ಟೇಬಲ್ ಅಂತ ಕೇಳ್ತಾ ಇರ್ತೀರಾ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ನಿಮ್ಮ ಲೈಫ್ ಸ್ಟೈಲ್ ತಕ್ಕಂಗೆ ನೀವು ಒಂದು ಟೈಮ್ ಟೇಬಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವ್ ಎಷ್ಟೊತ್ತಿಗೆ ತಿನ್ಬಲ್ರಿ, ನೀವ್ ಎಷ್ಟೊತ್ತಿಗೆ ನೀರ್ ಕುಡಿಬಲ್ರಿ, ನೀವ್ ಎಷ್ಟೊತ್ತಿಗೆ ಸ್ನಾಕ್ಸ್ ತಿನ್ಬಲ್ರಿ, ನೀವ್ ಎಷ್ಟು ಟೈಮ್ ತಿನ್ಬಲ್ರಿ, ಅದನ್ನ ಯಾವ ತರ ಮಾಡ್ಕೋಬೇಕು ಅಂತ ನಿಮಗ್ ನೀವೇ ಮಾಡ್ಕೊಂಡು ಡಯಟ್ ಅನ್ನೋದನ್ನ ಮಾಡ್ರಿ. ಯಾರನ್ನು ತುಂಬಾ ಕ್ರೂಡರಾಗಿ ನಂಬೇಡಿ. ಈವನ್ ಮೀ, ನನ್ನನ್ನು ಕೂಡ ನಾನು ಏನೇ ಮಾಡಿದ್ರು ಅದನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮಗೆ ಅನುಕೂಲವಾಗಿ, ನಿಮಗೆ ಅನುಗುಣವಾಗಿ ನಿಮ್ಮ ಸುತ್ತಮುತ್ತ ಏನ್ ಸಿಗುತ್ತೋ ನಿಮ್ಮ ಕಂಫರ್ಟ್ ತಕ್ಕನಂಗೆ ನೀವೇನೆಲ್ಲ ತಿನ್ಬಲ್ರಿ, ಏನೆಲ್ಲ ತಗೋಬಲ್ರಿ ಅದನ್ನ ತಗೊಂಡು ಅದರಿಂದಾನೇ ಆದಷ್ಟು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಇದಕ್ಕಿಂತ ಇನ್ನು ಸ್ಪಷ್ಟವಾಗಿ ಯಾರು ಹೇಳಲ್ಲ. ಸೊ ಹಂಗಾಗಿನೇ ಸ್ವಲ್ಪ ಎಲ್ಲದ್ರಿಂದನೂ ಆಚೆ ಬಂದು ಸ್ವಲ್ಪ ನಮ್ಮ ಬಗ್ಗೆ ಯೋಚನೆ ಮಾಡಿ, ನಮ್ಮ ಒಂದು ಇದ್ರ ಬಗ್ಗೆ ಯೋಚನೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ. ಇದೆಲ್ಲ ಅವ್ರು ಅಂತಾರೆ ಇವ್ರು ಅಂತಾರೆ ಬಿಡ್ರಿ ಸ್ನೇಹಿತರೆ. ನಾವೊಂದು 10 ವರ್ಷ ಬದುಕಿದೀವಿ. ಇವಾಗ ನಮ್ಮ ಆಯುಷ್ಯ ಇನ್ನೊಂದು 10 ವರ್ಷ ಬದುಕ್ತೀವಿ ಅಂದ್ರೂ ಕೂಡ ಈ ಡಯಟ್ ಮಾಡಿ ಒಳ್ಳೆ ಫುಡ್ ತಿನ್ನೋದ್ರಿಂದ ಏನೋ ದೇವ್ರ ದಯ ಇನ್ನೊಂದು 10 ವರ್ಷ ಆ ಕಡೆ ಚೆನ್ನಾಗಿ ಬದುಕ್ಬೋದೇನೋ. ಸೊ ನಾವು ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಮೇನು ಡಯಟ್ ಅನ್ನೋದನ್ನ ಮಾಡಿ ಒಳ್ಳೆ ವೆಯ್ಟ್ ಲಾಸ್ ಆಗೋದಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಐ ಹೋಪ್ ಏನು ಹೇಳಿದೀನೋ ಏನು ಹೇಳಿಲ್ವೋ ಆದಷ್ಟು ಎಲ್ಲೋ ಒಂದು 2 ಪಾಯಿಂಟ್ 3 ಪಾಯಿಂಟ್ ಆದ್ರೂ ವೆಯ್ಟ್ ಲಾಸ್ ಆಗೋದಕ್ಕಾಗಿರ್ಬೋದು, ಅಥವಾ ಲೈಫಲ್ಲಿ ಏನಾದ್ರೂ ಒಂಚೂರು ಮುಂದಕ್ಕೆ ಬರೋಕೆ ಏನಾದ್ರೂ ಒಂದಷ್ಟು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಹಂಗೇನಾದ್ರೂ ಇತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಓಕೆನಾ. ಸೊ ಇನ್ನು ಕೆಲವೊಂದನ್ನ ಇನ್ನೊಂದು ಸ್ವಲ್ಪ ದಿನಗಳಾದ್ಮೇಲೆ ಅಥವಾ ನೀವು ಮಾಡೋ ಕಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ಇನ್ನೊಂದು ದಿನ ಕೂಡ ಬೇರೆ ಒಂದೇ
ಒಂದೇ ಟಾಪಿಕ್ ಇಟ್ಕೊಂಡು, ಇವಾಗ ನಾನು ಎಷ್ಟೋ ಟಾಪಿಕ್ಗಳನ್ನ ಇಟ್ಕೊಂಡು ಹೇಳ್ದಂಗೆ ಕನ್ಫ್ಯೂಸ್ ಮಾಡ್ದಂಗೆ ಇದ್ದೀನಿ, ಬಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮಾತಾಡೋದು ನನಗೆ ಅರ್ಥ ಆಗಿದೆ, ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆಯೋ ಏನೋ ದಯವಿಟ್ಟು ಬೈಕೋಬೇಡಿ, ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲ ಬರೀ ಒಂದು ಟಾಪಿಕ್ ಬಗ್ಗೆನೇ ಅದನ್ನ ಕರೆಕ್ಟಾಗಿ ಇದು ಮಾಡಿಕೊಂಡು ಖಂಡಿತವಾಗ್ಲೂ ಒಳ್ಳೆ ವಿಡಿಯೋಸ್ ಅಂತೂ ಮಾಡ್ತೀನಿ. ಮತ್ತೆ ಯಾರೆಲ್ಲ ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್. ಆಲ್ರೆಡಿ ಮಾಡ್ತಾ ಇರೋರ್ಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರು ಆದಷ್ಟು ಬೇಗ ಡಯಟ್ ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ನ ಕಂಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿಬಿಡಿ, ಒಂದು ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಓಕೆ, ನಾಳೆ ಡಯಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.